ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದ್ಯೋತ ಯೂಟ್ಯೂಬ್ ಚಾನಲ್. ಸೊ ನಾನು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2 ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಸೊ ಮಾಡ್ಯೂಲ್ 3 ಒನ್ ಶಾರ್ಟಲ್ಲಿ ನೋಡೋಣ. ಸೊ ಈ ಮಾಡ್ಯೂಲ್ 3ಯಲ್ಲೂ ಕೂಡ ನಾನು ಡಿಸೆಂಬರ್ ಜೂನ್ ಜುಲೈ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ 1 2 ಅಲ್ಲಿ ಇರುವಂಥ ಎಲ್ಲ ಕ್ವೆಶನ್ಸ್ ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡ್ತೀನಿ. ಓಕೆ, ಬನ್ನಿ ಗೈಸ್, ಯಾವುದೇ ರೀತಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಅಜೈಲ್ ಪ್ರೋಸೆಸ್ ಡೆವಲಪ್ಮೆಂಟ್ ಅಂದರೆ ಫಸ್ಟು ಅಜಿಲಿಟಿ ಏನು ಅಂತ ಬರಿಬೇಕು. ಅಜಿಲಿಟಿ ಅಂತ ಅಂದರೆ ನಾವು ಯಾವುದೇ ಒಂದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ರಿಕ್ವೈರ್ಮೆಂಟ್ಸ್ ಬಂದಾಗ ನಮ್ಮ ಒಂದು ಸಾಫ್ಟ್ವೇರು ಅದನ್ನು ಅಡಾಪ್ಟ್ ಮಾಡ್ಕೊಬೇಕು. ಓಕೆನಾ? ಆಮೇಲೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಅಜಿಲಿಟಿ. ಆಮೇಲೆ ಇದರಲ್ಲಿ 12 ಪ್ರಿನ್ಸಿಪಲ್ಸ್ ಇದೆ. ಯಾವ್ದ್ಯಾವ್ದಪ್ಪ ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಬಂದು ನಮ್ಮ ಒಂದು ಗೋಲ್ ಬಂದು ಸ್ಯಾಟಿಸ್ಫೈ ಮಾಡಿಸೋದು ಕಸ್ಟಮರ್ ಸ್ಯಾಟಿಸ್ಫೈ ಮಾಡಿಸೋದೇ ನಮ್ಮ ಒಂದು ಗೋಲು. ಸೊ ಓಕೆನಾ? ಹೆಂಗೆ ಸ್ಯಾಟಿಸ್ಫೈ ಮಾಡ್ತೀರಾ? ಬೈ ಡೆಲಿವರಿಂಗ್ ಯೂಸ್ಫುಲ್ ಸಾಫ್ಟ್ವೇರ್ ಆ್ಯಂಡ್ ಅರ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ. ಸೊ ಇವಾಗ ಒಂದು ಸಾಫ್ಟ್ವೇರ್ನ ನಾವು ಇನ್ಕ್ರಿಮೆಂಟ್ಸ್ ಆಗಿ ರಿಯಲ್ ವರ್ಲ್ಡ್ಗೆ ರಿಲೀಸ್ ಮಾಡ್ತಿರ್ತೀವಲ್ಲ, ಅದನ್ನು ಬೇಗ ಬೇಗ ಕಂಟಿನ್ಯೂಸ್ ಆಗಿ ರಿಲೀಸ್ ಮಾಡ್ತಾ ಹೋಗಬೇಕು. ಸೊ ಸೆಕೆಂಡ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಅಜೈಲ್ ವೆಲ್ಕಮ್ಸ್ ದ ಚೇಂಜಸ್. ಸೊ ನಮ್ಮ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಯಾವುದೇ ಸ್ಟೇಜಲ್ಲೂ ಕೂಡ ಏನು ರಿಕ್ವೈರ್ಮೆಂಟ್ಸ್ ಬಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೊಬೇಕು. ಓಕೆನಾ? ಸೊ ಥರ್ಡ್ ಪ್ರಿನ್ಸಿಪಲ್ ಏನಂದರೆ ಅಜೈಲ್ ಟೀಮ್ ಶುಡ್ ಡೆಲಿವರ್ ದ ವರ್ಕಿಂಗ್ ಸಾಫ್ಟ್ವೇರ್ ಫ್ರೀಕ್ವೆಂಟ್ಲಿ ಅಂತ ಅಂದರೆ ಯಾವಾಗಲೂ ಅಷ್ಟೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಸೊ ಯಾವುದಾದ್ರೂ ಒಂದು ಹೊಸ ಫೀಚರ್ಸ್ನ ಆ್ಯಡ್ ಮಾಡಿದಾಗ ಅಥವಾ ಏನಾದರೂ ಫೀಚರ್ಸ್ನ ಬಿಲ್ಟ್ ಮಾಡಿದಾಗ ಬೇಗ ಬೇಗ ನಾವು ರಿಯಲ್ ವರ್ಲ್ಡ್ಗೆ ರಿಲೀಸ್ ಮಾಡ್ತಾ ಹೋಗಬೇಕು. ಸೊ ಆ ರಿಲೀಸ್ ಮಾಡೋದಕ್ಕೆ ಟೈಮ್ ಇರುತ್ತಲ್ವಾ, ಸೊ ವೀಕ್ಲಿ ಒನ್ಸ್ ರಿಲೀಸ್ ಮಾಡೋದು ಅಥವಾ ಮಂತ್ಲಿ ಒನ್ಸ್ ರಿಲೀಸ್ ಮಾಡೋದು. ಸೊ ನಾವು ಯಾವಾಗಲೂ ಅಷ್ಟೇ ಶಾರ್ಟೆಸ್ಟ್ ಟೈಮ್ನ ಪ್ರಿಫರ್ ಮಾಡಬೇಕು ಒಂದು ಫೀಚರ್ನ ಅಥವಾ ಒಂದು ಇನ್ಕ್ರಿಮೆಂಟ್ನ ರಿಯಲ್ ವರ್ಲ್ಡಲ್ಲಿ ರಿಲೀಸ್ ಮಾಡೋದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಬಿಸ್ನೆಸ್ ಪೀಪಲ್ ಆ್ಯಂಡ್ ದ ಡೆವಲಪರ್ ಮಸ್ಟ್ ವರ್ಕ್ ಟುಗೆದರ್. ಸೊ ಬಿಸ್ನೆಸ್ ಪೀಪಲ್ಲು ಮತ್ತು ಡೆವಲಪರ್ಸು ಎಲ್ಲ ಒಟ್ಟಿಗೆ ವರ್ಕ್ ಮಾಡಬೇಕು ಅಂಟಿಲ್ ದ ಪ್ರಾಜೆಕ್ಟ್ ಇಸ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ನಾವು ಯಾವುದೇ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಬೇಕು ಅಂತ ಅಂದರೆ ನಾವು ಮೋಟಿವೇಟೆಡ್ ಪೀಪಲ್ ಜೊತೆ ಬಿಲ್ಡ್ ಮಾಡಬೇಕು ಮತ್ತು ಅವರಿಗೆ ನಾವು ರೈಟ್ ಎನ್ವಿರಾನ್ಮೆಂಟ್ ಮತ್ತು ಸಪೋರ್ಟ್ನ ಪ್ರೊವೈಡ್ ಮಾಡಬೇಕು. ಆಮೇಲೆ ಅವ್ರ ಮೇಲೆ ನಂಬಿಕೆ ಇಡಬೇಕು. ಓಕೆನಾ? ಯಾಕೆ ಅಂದರೆ ನಮ್ಮ ಒಂದು ವರ್ಕು ಏನಂತೀರ, ನಮ್ಮ ಒಂದು ಕೆಲಸ ಆಗಬೇಕಾದ್ರೆ ಒಬ್ರನ್ನ ನಂಬಲೇಬೇಕಾಗತ್ತೆ. ಸೊ ಅದನ್ನು ನಾವು ಅವ್ರನ್ನ ನಂಬಿದಾಗ ನಮ್ಮ ಒಂದು ಕೆಲಸ ಈಸಿಯಾಗಿ ಆಗುತ್ತೆ. ಸೊ ದಟ್ ಈಸ್ ವಾಟ್. ಸೊ ಸಿಕ್ಸ್ತ್ ಒನ್ ಏನು ಹೇಳು ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಂದರೆ ಯಾವಾಗ ನಾವು ಮುಖ ಕೊಟ್ಟು ಮುಖ ಮಾತಾಡ್ತೀವಲ್ವಾ, ಸೊ ಅವಾಗ ಅವ್ರ ಫೀಲಿಂಗ್ಸ್ ಆಗಲಿ ಅವ್ರ ಎಮೋಷನ್ಸ್ ಆಗಲಿ ನಮಗೆ ಬೇಗ ಅರ್ಥ ಆಗುತ್ತೆ. ಸೊ ದಟ್ ಈಸ್ ವಾಟ್. ಸೊ ಬೆಸ್ಟ್ ವೇ ಆಫ್ ಕಮ್ಯುನಿಕೇಷನ್ ಇಸ್ ಫೇಸ್ ಟು ಫೇಸ್ ಕಮ್ಯುನಿಕೇಷನ್. ನೆಕ್ಸ್ಟ್ ಸೆವೆಂತ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ನಾವು ಯಾವ ರೀತಿ ನಮ್ಮ ವರ್ಕ್ನ ಮೆಷರ್ ಮಾಡ್ಬೋದು ಅಂತ ಅಂದರೆ ಬೈ ಸೀಯಿಂಗ್ ದ ವರ್ಕಿಂಗ್ ಸಾಫ್ಟ್ವೇರ್ ನೋಡ್ತೀವಲ್ವಾ, ಅದು ನಮ್ಮ ಒಂದು ಪ್ರೋಗ್ರೆಸ್ ಮೆಷರ್ಮೆಂಟ್ನ ತೋರಿಸುತ್ತೆ. ಏನು ನಾವು ಯಾವ ರೀತಿ ಪ್ಲಾನ್ ಮಾಡಿದ್ದೀವಿ, ಯಾವ ರೀತಿ ಡಾಕ್ಯುಮೆಂಟೇಶನ್ ಮಾಡಿದ್ದೀವಿ ಅಂತ ಅಲ್ಲ. ಓಕೆನಾ? ನೆಕ್ಸ್ಟ್ ಅಜೈಲ್ ಎಂಕರೇಜಸ್ ಸ್ಟಡಿ ಆ್ಯಂಡ್ ಮ್ಯಾನೇಜಬಲ್ ಪೇಸ್ ಆಫ್ ವರ್ಕ್ ಅಂದರೆ ಸೊ ಇವಾಗ ಅಜೈಲ್ ಡೆವಲಪ್ಮೆಂಟಲ್ಲಿ ಸೊ ಡೆವಲಪರ್ಸು ಮತ್ತು ಕಸ್ಟಮರ್ಸು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಅಷ್ಟು ಲಾಂಗ್ ಟೈಮು ಅವರು ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವಾ. ಸೊ ಅವರು ಯಾವಾಗಲೂ ಅಷ್ಟೇ ಕಂಫರ್ಟಬಲ್ ಆಗಿ ವರ್ಕ್ ಮಾಡಬೇಕು ಮತ್ತು ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಆವಾಗ ಮಾತ್ರ ನಾವು ಹೈ ಕ್ವಾಲಿಟಿ ಸಾಫ್ಟ್ವೇರ್ನ ಕಾಣ್ಬೋದು. ಓಕೆ? ನೆಕ್ಸ್ಟ್ ಕಂಟಿನ್ಯೂಸ್ ಫೋಕಸ್ ಆನ್ ಟೆಕ್ನಿಕಲ್ ಎಕ್ಸಲೆನ್ಸ್ ಅಂಡ್ ದ ಗುಡ್ ಡಿಸೈನ್ ಇಂಪ್ರೂವ್ಸ್ ದ ಅಜಿಲಿಟಿ ಆ್ಯಂಡ್ ಮೇಕ್ಸ್ ದ ಫ್ಯೂಚರ್ ಚೇಂಜಸ್ ಈಸಿಯರ್. ಅಂದರೆ ಯಾವಾಗ ನಾವು ಒಂದು ಒಳ್ಳೆ ಡಿಸೈನ್ ಮತ್ತು ಟೆಕ್ನಿಕಲ್ ವರ್ಕ್ ಕಡೆ ಗಮನ ಕೊಡ್ತೀವಿ ಆವಾಗ ನಮಗೆ ಹೈ ಕ್ವಾಲಿಟಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ಬೋದು. ಓಕೆ? ಅಜೈಲ್ ಪ್ರಮೋಟ್ಸ್ ಓನ್ಲಿ ನೆಸೆಸರಿ ವರ್ಕ್ಸ್ ಆ್ಯಂಡ್ ಅವಾಯ್ಡ್ ಅನ್ನೆಸೆಸರಿ ಟಾಸ್ಕ್ ಆರ್ ಫೀಚರ್ಸ್ ಅಂತ ಅಂದರೆ ಅಜೈಲ್ ಯಾವಾಗಲೂ ಕೂಡ ನಿಮಗೆ ಅಗತ್ಯ ಇರೋವಂಥ ವರ್ಕ್ ಮಾತ್ರ ಮಾಡಕ್ಕೆ ಬಿಡುತ್ತೆ. ಸೊ ಇಟ್ ಅವಾಯ್ಡ್ಸ್ ಅನ್ನೆಸೆಸರಿ ವರ್ಕ್ಸ್ ಆ್ಯಂಡ್ ಫೀಚರ್ಸ್. ಸೊ ಏನಾದರೂ ಅನ್ನೆಸೆಸರಿ ಫೀಚರ್ಸ್ ಇದ್ದರೆ ಅದನ್ನೆಲ್ಲ ತೆಗ್ದಾಕೋದು. ಸೊ ಆ ಥರ. ಓಕೆನಾ? ನೆಕ್ಸ್ಟ್ ಸೆಲ್ಫ್ ಆರ್ಗನೈಸಿಂಗ್ ಟೀಮ್ಸ್. ಸೊ ಇವಾಗ ಯಾವುದಾದ್ರೂ ಒಂದು ಒಳ್ಳೆ ಡಿಸಿಷನ್ ಆಗಲಿ, ಒಳ್ಳೆ ಡಿಸೈನ್ ಆಗಲಿ ಅಥವಾ ಒಳ್ಳೆ ಸೊಲ್ಯೂಷನ್ನು ಯಾರ ಕಡೆಯಿಂದ ಬರುತ್ತೆ? ಯಾವ ಒಂದು ಟೀಮು ಅವರಷ್ಟಕ್ಕೆ ಅವರೇ ವಾಲಂಟಿಯರ್ ಆಗಿ ಇನಿಷಿಯೇಷನ್ ತಗೊಳ್ತಾರೆ ಆ ಒಂದು ಟೀಮಿಂದ ನಮಗೆ ಏನಂತಾರೆ ಗುಡ್ ಡಿಸೈನ್ ಮತ್ತು ಸೊಲ್ಯೂಷನ್ ಬರುತ್ತೆ.
At regular intervals, team reviews its performance, learns and experience from the and make improvements to work more efficiently. ಅಂದ್ರೆ ಯಾವಾಗಲೂ ನಾವು ನಮ್ಮ ಪ್ರೋಗ್ರೆಸ್ನ ಮೆಷರ್ ಮಾಡ್ತಾ ಹೋಗಬೇಕು. ಮತ್ತೆ ನಾವು ಕೆಲಸ ಮಾಡೋದ್ರಿಂದ ನಾವು ಆ ಎಕ್ಸ್ಪೀರಿಯನ್ಸ್ ಇಂದ ನಾವೇನ್ ಕಲ್ತ್ವಿ, ನಾವೇನ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬೋದು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಅಂತ ಇದು 12th ಪ್ರಿನ್ಸಿಪಲ್ ಹೇಳುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಅಡಾಪ್ಟಿವ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸೊ ಈ ಡಯಾಗ್ರಾಮ್ ಇಂಪಾರ್ಟೆಂಟ್. ಫಸ್ಟ್ ಈ ಡಯಾಗ್ರಾಮ್ ಮಾಡಿ ಮತ್ತೆ ಒಂದೊಂದೇ ಸ್ಟೆಪ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಸ್ಪೆಕ್ಯುಲೇಷನ್ ಅಂದ್ರೆ ಏನು? ಸ್ಪೆಕ್ಯುಲೇಷನ್ ಅಂದ್ರೆ ಥಿಂಕ್ ಅಂಡ್ ಪ್ಲಾನ್. ಸೊ ಈ ಒಂದು ಫೇಸ್ ಅಲ್ಲಿ ನಾವು ನಮ್ಮ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಸೊ ಈ ಒಂದು ಫೇಸ್ ಅಲ್ಲಿ ನಾವು ರಫ್ ಪ್ಲಾನ್ ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಇವಾಗ ಯಾವುದೋ ಒಂದು ಸಾಫ್ಟ್ವೇರ್ ಅಂತ ಅಂದಾಗ ಓಕೆ ನಾವು ಹಿಂಗ್ ಬಿಲ್ಡ್ ಮಾಡಬೇಕು, ಈ ತರ ಬಿಲ್ಡ್ ಮಾಡಬೇಕು ಅನ್ನೋದು ನಮಗೆ ತಲೆಗೆ ಬಂದಿದ್ದೆಲ್ಲ ನಾವು ರಫ್ ಆಗಿ ಪ್ಲಾನ್ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಟೀಮ್ ಏನ್ ಮಾಡುತ್ತೆ, ದ ಟೀಮ್ ಯೂಸರ್ಸ್ ಕಸ್ಟಮರ್ಸ್ ಮಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಕಸ್ಟಮರ್ಸ್ ಹೇಳಿರೋಂಥ ರಿಕ್ವೈರ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಪ್ರಾಜೆಕ್ಟ್ ಕನ್ಸ್ಟೆಂಟ್ಸ್ ಎಲ್ಲ ನೋಡಿಕೊಂಡು ನಾವು ಒಂದು ಪ್ಲಾನ್ ಅಥವಾ ಒಂದು ಓವರ್ ವ್ಯೂನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್ ದ ಟೀಮ್ ಪ್ಲಾನ್ಸ್ ಹೌ ಮೆನಿ ರಿಲೀಸಸ್ ಸೈಕಲ್ ಶುಡ್ ಬಿ ನೀಡೆಡ್. ಈ ಎಲ್ಲಾ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಟೀಮ್ ಏನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಒಂದು ಸಾಫ್ಟ್ವೇರ್ಗೆ ಎಷ್ಟು ರಿಲೀಸ್ ಸೈಕಲ್ ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಕೊಲಾಬ್ರೇಷನ್ ಅಂದ್ರೆ ಏನು? ಟೀಮ್ ವರ್ಕ್. ಓಕೆ, ಈ ಒಂದು ಫೇಸ್ ಅಲ್ಲಿ ಎಲ್ಲಾ ಟೀಮ್ ಮೆಂಬರ್ಸ್ ಒಟ್ಟಿಗೆ ವರ್ಕ್ ಮಾಡ್ತಾರೆ. ಕೊಲಾಬ್ರೇಷನ್ ಜಾಸ್ತಿ ಆದಂಗೆ ಕ್ರಿಯೇಟಿವಿಟಿ ಮತ್ತೆ ಪ್ರೊಡಕ್ಟಿವಿಟಿ ಎರಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ASD ಅನ್ನೋದು ಏನ ಜಾಸ್ತಿ ನಂಬುತ್ತೆ ಅಂತ ಅಂದ್ರೆ ಟೀಮ್ ವರ್ಕ್ ಅನ್ನೋದು ತುಂಬಾ ಪವರ್ಫುಲ್ ಹಂಗಂತ ಹೇಳಿ ಇಂಡಿವಿಜುವಲ್ ಕ್ರಿಯೇಟಿವಿಟಿ ಕೂಡ ಇಂಪಾರ್ಟೆಂಟ್. ಓಕೆನಾ? ಕೊಲಾಬ್ರೇಷನ್ ಇಸ್ ಟೋಟಲಿ ಬೇಸ್ಡ್ ಆನ್ ವರ್ಕ್ ಟ್ರಸ್ಟ್. ಹೌದಲ್ವಾ? ಇವಾಗ ನಾವು ಎಲ್ಲರೂ ಟೀಮ್ ವರ್ಕ್ ಮಾಡ್ತಿದೀವಿ ಅಂದ್ಮೇಲೆ ಟೀಮ್ ಮೆಂಬರ್ಸ್ ಮೇಲೆ ನಂಬಿಕೆ ಇರಬೇಕು. ಓಕೆನಾ? ಅದೇ ಹೇಳ್ತಿರೋದು. ಸೊ ಯಾವಾಗ್ಲೂ ಅಷ್ಟೇ ಫೀಡ್‌ಬ್ಯಾಕ್‌ನ ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೇಕು. ಆಮೇಲೆ ಇವಾಗ ಈಚ್ ಅದರ್ ಏನಂತೀರಾ, ಹೆಲ್ಪ್ ಈಚ್ ಅದರ್ ಅಂದ್ರೆ ಈ ಒಬ್ರಿಗೆ ಒಬ್ರು ಸಹಾಯ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಜೆಲಸಿನೆಸ್ ಇಲ್ದೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಬೇಕು. ಓಕೆನಾ? ಪ್ರಾಬ್ಲಮ್ಸ್ ಎಲ್ಲ ಓಪನ್ ಆಗಿ ಶೇರ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಫೇಸ್ ಬಂದು ಲರ್ನಿಂಗ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ ASD ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಡೆವಲಪ್ಮೆಂಟ್. ಅಂದ್ರೆ ಡೆವಲಪ್ಮೆಂಟ್ ಅನ್ನೋದು ಎಷ್ಟು ಮುಖ್ಯನೋ ಲರ್ನಿಂಗ್ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಓಕೆ, ಹೈಸ್ಮಿತ್ ಸೇಸ್ ಏನ್ ಹೇಳ್ತಾರೆ ಅಂದ್ರೆ ಡೆವಲಪರ್ಸ್ ಏನಂತ ಥಿಂಕ್ ಮಾಡ್ಬಿಡ್ತಾರೆ, ಓ ನನಗೆಲ್ಲಾ ಗೊತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಬಟ್ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಥ್ರೂ ದ ಲರ್ನಿಂಗ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ನಮಗೆ ಯಾವಾಗ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಯಾವಾಗ ನಾವೊಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕಾದ್ರೆ ನಾವು ಎರರ್ಸ್ ಅನ್ನ ಫೇಸ್ ಮಾಡಿದಾಗ ಅವಾಗ ನಾವು ಅಲ್ಲಿಂದ ಕಲಿತಾ ಹೋಗ್ತೀವಿ. ಓಕೆ, ಸೊ ಹೆಂಗ್ ಕಲಿತೀವಿ ಅನ್ನೋದು ಯೂಸರ್ಸ್ ಫೀಡ್ಬ್ಯಾಕ್. ಓಕೆ, ನೀವು ಯಾವುದೋ ಒಂದು ಸಾಫ್ಟ್ವೇರ್ ಅಲ್ಲಿ ಫೀಚರ್ನ ರಿಲೀಸ್ ಮಾಡ್ತೀರಾ, ಸೊ ಯೂಸರ್ಸ್ ಹಿಂಗೆ ಅಂತ ಫೀಡ್ಬ್ಯಾಕ್ ಕೊಡ್ತಾರೆ, ಅದರಿಂದ ಕಲಿತಾ ಹೋಗ್ತೀವಿ. ಆಮೇಲೆ ಕೋಡಲ್ಲಿ ಏನೋ ತಪ್ಪಾಯ್ತು, ಡಿಸೈನಿಂಗ್ ಅಲ್ಲಿ ಏನೋ ತಪ್ಪಾಯ್ತು, ಅದನ್ನ ಹೆಂಗೆ ಸರಿ ಮಾಡೋದು ಅಂತ ಅಂದಾಗ ಅಲ್ಲೂ ಕೂಡ ಕಲಿತೀವಿ. ಆಮೇಲೆ ರಿವ್ಯೂಸ್ ಆಫ್ಟರ್ ಕಂಪ್ಲೀಷನ್. ಇವಾಗ ಹೈ ಕ್ವಾಲಿಟಿ ಸಾಫ್ಟ್ವೇರ್ನ ನೀವು ರಿಯಲ್ ವರ್ಲ್ಡ್ ಅಲ್ಲಿ ರಿಲೀಸ್ ಮಾಡಿದ್ದೀರಾ, ಸೊ ಅವಾಗ ಅಲ್ಲಿಂದನೂ ಕೂಡ ಕಲಿತೀರಾ ಆ ಫೀಡ್ಬ್ಯಾಕ್ ಇಂದ ಅಲ್ವಾ? ಸೊ ದಟ್ ಈಸ್ ವಾಟ್ ASD. ಓಕೆ, ಈಗ ನಾವು ಸ್ಕ್ರಮ್ ಮಾಡೆಲ್ ಬಗ್ಗೆ ನೋಡೋಣ. ಸೊ ಈ ಸ್ಕ್ರಮ್ ಮಾಡೆಲ್ ಏನಪ್ಪಾ ಅಂತ ಅಂದ್ರೆ ಸೊ ಫಸ್ಟ್ ನೀವು ಡಯಾಗ್ರಾಮ್ ನೀಟಾಗಿ ಹಾಕಿ ಅದಾದ್ಮೇಲೆ ನೀಟಾಗಿ ಲೇಬಲ್ ಎಲ್ಲ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ನೀವು ಡಯಾಗ್ರಾಮ್ ನೀಟಾಗಿ ಹಾಕಿದ್ರೆ ಅವರು ಎಕ್ಸ್ಪ್ಲನೇಷನ್ ನೋಡಲ್ಲ. ಓಕೆನಾ? ಫಸ್ಟ್ ಸ್ಕ್ರಮ್ ಓವರ್ ಆಲ್ ಆಗಿ ಸ್ಕ್ರಮ್ ಏನ್ ಹೇಳತ್ತೆ ಅಂತ ನೋಡೋದಾದ್ರೆ ಸೊ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ಇಲ್ಲಿ ಏನ್ ಬರಿಬೇಕು ಅಂತಂದ್ರೆ ಇದು ಯಾರು ಪ್ರಪೋಸ್ ಮಾಡಿದ್ದು ಅಂತ ಎಲ್ಲ ಬರೀರಿ. ಅದಾದ್ಮೇಲೆ ಇಟ್ ಇಸ್ ಸೂಟಬಲ್ ಫಾರ್ ದ ಪ್ರಾಜೆಕ್ಟ್ ವಿತ್ ಚೇಂಜಿಂಗ್ ದ ರಿಕ್ವೈರ್ಮೆಂಟ್ಸ್ ಅಂಡ್ ಟೈಟ್ ಸ್ಕೆಡ್ಯೂಲ್ಸ್. ಅಂದ್ರೆ ಈ ಒಂದು ಮಾಡೆಲ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯಾವಾಗ ಫ್ರೀಕ್ವೆಂಟ್ ಆಗಿ ರಿಕ್ವೈರ್ಮೆಂಟ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಅಲ್ವಾ, ಆ ಒಂದು ಟೈಮಲ್ಲಿ ಅಥವಾ ಆ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಈ ಮಾಡೆಲ್ಗೆ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಬ್ಯಾಕ್ಲಾಗ್. ಈ ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಂದ್ರೆ ಏನು? ಸ್ಕ್ರಮ್ ಪ್ರೋಸೆಸ್ ಸ್ಟಾರ್ಟ್ಸ್ ವಿತ್ ದ ಪ್ರಾಡಕ್ಟ್ ಬ್ಯಾಕ್ಲಾಗ್. ಇಲ್ಲಿಂದನೇ ಸ್ಟಾರ್ಟ್ ಆಗೋದು, ವಿಚ್ ಕಂಟೈನ್ಸ್ ಪ್ರಿಯಾರಿಟೈಸ್ ಲಿಸ್ಟ್ ಆಫ್ ರಿಕ್ವೈರ್ಮೆಂಟ್ಸ್ ಆರ್ ಫೀಚರ್ಸ್ ದಟ್ ಪ್ರೊವೈಡ್ಸ್ ಅ ಬಿಸ್ನೆಸ್ ವ್ಯಾಲ್ಯೂ. ಸೊ ಈ ಒಂದು ಪ್ರಾಡಕ್ಟ್ ಬ್ಯಾಕ್ಲಾಗ್ ಅಲ್ಲಿ ಯಾವ್ಯಾವ ರಿಕ್ವೈರ್ಮೆಂಟ್ಸ್ಗೆ ತುಂಬಾ ಪ್ರಿಯಾರಿಟಿ ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಎಲ್ಲಾ ರಿಕ್ವೈರ್ಮೆಂಟ್ಸ್ ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಾನು ಅದನ್ನ ಲಾಸ್ಟ್ ಮಾಡ್ಯೂಲಲ್ಲೂ ಕೂಡ ಹೇಳಿದ್ದೆ ಅಲ್ವಾ. ಯಾವ ಒಂದು ರಿಕ್ವೈರ್ಮೆಂಟ್ಸ್ಗೆ ಪ್ರಿಯಾರಿಟಿ ಇರುತ್ತೋ ಆ ಒಂದು ರಿಕ್ವೈರ್ಮೆಂಟ್ಸ್ನ ನಾವು ಲಿಸ್ಟ್ ಮಾಡಿರ್ತೀವಿ. ಓಕೆನಾ? ನೆಕ್ಸ್ಟ್ ಚೇಂಜಸ್ ದ ನ್ಯೂ ರಿಕ್ವೈರ್ಮೆಂಟ್ಸ್ ಆರ್ ಇಂಟ್ರೊಡ್ಯೂಸ್ ಥ್ರೂ ದ ಬ್ಯಾಕ್ಲಾಗ್. ಸೊ
ಚೇಂಜಸ್ ಆ್ಯಂಡ್ ನ್ಯೂ ರಿಕ್ವೈರ್ಮೆಂಟ್ಸ್. ಸೊ ಯಾವಾಗೇ ಆಗಲಿ ನಾವು ಚೇಂಜ್ ಮಾಡಬೇಕು ಅಥವಾ ನ್ಯೂ ರಿಕ್ವೈರ್ಮೆಂಟ್ ಬಂದಾಗ ನಾವು ಈ ಒಂದು ಬ್ಯಾಕ್ಲಾಗ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಸ್ಪ್ರಿಂಟ್ ಸೆಲೆಕ್ಷನ್ ಫ್ರಮ್ ದ ಪ್ರಾಡಕ್ಟ್ ಬ್ಯಾಕ್ಲಾಗ್. ಹೈ ಪ್ರಿಯಾರಿಟಿ ಐಟಮ್ಸ್ ಆರ್ ಸೆಲೆಕ್ಟೆಡ್ ಆ್ಯಂಡ್ ಪ್ಲಾನ್ ಫಾರ್ ಡೆವಲಪ್ಮೆಂಟ್ ಇನ್ ಸ್ಪ್ರಿಂಟ್. ಸೊ ಇವಾಗ ಪ್ರಾಡಕ್ಟ್ ಬ್ಯಾಕ್ಲಾಗಲ್ಲಿ ಏನಿರುತ್ತೆ ಅಂದರೆ ಪ್ರಿಯಾರಿಟಿ ಲಿಸ್ಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಅಂದೆ. ಸೊ ಆ ಒಂದು ಹೈ ಪ್ರಿಯಾರಿಟಿ ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲಾನ್ ಮಾಡಿ ಅದನ್ನ ನಾವು ಸ್ಪ್ರಿಂಟ್ ಡೆವಲಪ್ಮೆಂಟ್‌ಗೆ ಯೂಸ್ ಮಾಡ್ತೀವಿ. ಓಕೆನಾ? ಪ್ಲಾನ್ ಫಾರ್ ದ ಡೆವಲಪ್ಮೆಂಟ್ ಇನ್ ಸ್ಪ್ರಿಂಟ್. ನೆಕ್ಸ್ಟ್ ಈ ಸ್ಪ್ರಿಂಟ್ಸ್ ಅಂದ್ರೆ ಏನು? ಇಲ್ಲಿ ಆಕ್ಚುಯಲ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು. ಸೊ ಅ ಸ್ಪ್ರಿಂಟ್ ಇಸ್ ಅ ಫಿಕ್ಸ್ಡ್ ಟೈಮ್ ಡೆವಲಪ್ಮೆಂಟ್ ಸೈಕಲ್. ಅದೊಂದು ಫಿಕ್ಸ್ಡ್ ಟೈಮ್ ಡೆವಲಪ್ಮೆಂಟ್ ಸೈಕಲ್. ಸೊ ಇದೇನಂದ್ರೆ ಯೂಶುವಲ್ ಆಗಿ 30 ಡೇಸ್ ಅಥವಾ ಅದಕ್ಕಿಂತ ಮುಂಚೆನೆ ಆಗ್ಬೇಕು. ಓಕೆನಾ? ಡ್ಯೂರಿಂಗ್ ವಿಚ್ ಸೆಲೆಕ್ಟೆಡ್ ಬ್ಯಾಕ್ಲಾಗ್ ಐಟಮ್ಸ್ ಆರ್ ಡಿಸೈನ್. ಸೊ ಇವಾಗ ಹೈ ಪ್ರಿಯಾರಿಟಿ ಐಟಮ್ಸ್ನ ನೀವು ಸೆಲೆಕ್ಟ್ ಮಾಡಿರ್ತೀರಾ ಅಂದ್ರೆ ರಿಕ್ವೈರ್ಮೆಂಟ್ಸ್ನ ಸೆಲೆಕ್ಟ್ ಮಾಡಿರ್ತೀರಾ. ಅದನ್ನ 30 ಡೇಸ್ ಒಳಗಡೆ ಆ ಸೆಲೆಕ್ಟ್ ಮಾಡಿರೋ ಅಷ್ಟು ಫೀಚರ್ಸ್ 30 ಡೇಸ್ ಒಳಗಡೆ ರಿಲೀಸ್ ಆಗಿರಬೇಕು. ಸೊ ಅದೇ ಇಲ್ಲಿ ಸ್ಪ್ರಿಂಟ್ ಹೇಳೋದು. ಓಕೆನಾ? ನೆಕ್ಸ್ಟ್ ಸಾಫ್ಟ್ವೇರ್ ಇನ್ಕ್ರಿಮೆಂಟ್ಸ್. ಸಾಫ್ಟ್ವೇರ್ ಇನ್ಕ್ರಿಮೆಂಟ್ಸ್ ಅಂದ್ರೆ ಆ ಔಟ್ಪುಟ್ ಏನು ಆ ಸ್ಪ್ರಿಂಟ್ ಇಂದ ಆ ಡೆವಲಪ್ಮೆಂಟ್ ಇಂದ ಅಂತ. ಅಟ್ ದ ಎಂಡ್ ಆಫ್ ಈಚ್ ಸ್ಪ್ರಿಂಟ್ ದ ವರ್ಕಿಂಗ್ ಸಾಫ್ಟ್ವೇರ್ ಪ್ಯಾಕೆಟ್ ಇಸ್ ಪ್ರೊಡ್ಯೂಸ್ಡ್. ಸೊ ಆಬ್ವಿಯಸ್ಲಿ ಇವಾಗ ನೀವು ಏನೋ ಒಂದು ಡೆವಲಪ್ ಮಾಡ್ತೀರಾ, ಅದನ್ನ ರಿಯಲ್ ವರ್ಲ್ಡ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀರಾ ಅಂದ್ರೆ ಸಾಫ್ಟ್ವೇರ್ ಪ್ಯಾಕೆಟ್ ಇಸ್ ಪ್ರೊಡ್ಯೂಸ್ಡ್. ಸೊ ದ ಸಾಫ್ಟ್ವೇರ್ ಇಸ್ ಡೆಲಿವರ್ಡ್ ಇನ್ ಸ್ಮಾಲ್ ಯೂಸಬಲ್ ಪಾರ್ಟ್ಸ್ ರಾದರ್ ದನ್ ಸಿಂಗಲ್ ಫೈನಲ್ ಪ್ರಾಡಕ್ಟ್. ಓಕೆ, ಇನ್ಕ್ರಿಮೆಂಟ್ಸ್ ಅಲ್ಲಿ ಬಿಟ್ರೆ ಆಬ್ವಿಯಸ್ಲಿ ಪಾರ್ಟ್ ಬೈ ಪಾರ್ಟ್ ನೀವು ರಿಯಲ್ ವರ್ಲ್ಡ್ ರಿಲೀಸ್ ಮಾಡ್ತಿರ್ತೀರಾ. ಒಂದೇ ಸತಿ ನೀವು ಸಿಂಗಲ್ ಪ್ರಾಡಕ್ಟ್ ಫೈನಲ್ ಪ್ರಾಡಕ್ಟ್ ರಿಲೀಸ್ ಮಾಡಲ್ಲ. ಓಕೆನಾ? ಅದನ್ನ ನೀವು ಎಲ್ಲ ಈ ಪಾರ್ಟ್ ಬೈ ಪಾರ್ಟ್ ಎಲ್ಲ ಕರೆಕ್ಟ್ ಆದಾಗ ಅದನ್ನ ನೀವು ಏನಂತೀರಾ ಇಂಟಿಗ್ರೇಟ್ ಮಾಡಿ ಫೈನಲ್ ಆಗಿ ಆ ಪ್ರಾಡಕ್ಟ್ನ ರಿಲೀಸ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ಸಾಫ್ಟ್ವೇರ್ ಇನ್ಕ್ರಿಮೆಂಟ್ಸ್. ನೆಕ್ಸ್ಟ್ ಟೆಸ್ಟಿಂಗ್ ಅಂಡ್ ಡಾಕ್ಯುಮೆಂಟೇಶನ್. ಟೆಸ್ಟಿಂಗ್ ಅಂದ್ರೆ ಏನು? ಟೆಸ್ಟಿಂಗ್ ಇಸ್ ಪರ್ಫಾರ್ಮ್ಡ್ ವಿತ್ ಇನ್ ಈಚ್ ಸ್ಪ್ರಿಂಟ್ ಅಂಡ್ ಡಿಫೆಕ್ಟ್ ಅರ್ಲಿ ಡಿಫೆಕ್ಟ್ ನ ಕಂಡುಹಿಡಿಬಹುದು. ಓಕೆನಾ? ಇವಾಗ ಟೆಸ್ಟಿಂಗ್ ಅಂತ ಅಂದ್ರೆ ಈಚ್ ಸ್ಪ್ರಿಂಟ್ ಈಚ್ ಪಾರ್ಟ್ನು ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ರಿಲೀಸ್ ಮಾಡಿ ಅದರಿಂದ ಫೀಡ್ಬ್ಯಾಕ್ ತಗೊಂಡಾಗ ಏನಾಗುತ್ತೆ, ಓಕೆ ನಮ್ಮ ಒಂದು ಸಾಫ್ಟ್ವೇರು ಎಲ್ಲಿ ಡಿಫೆಕ್ಟ್ ಕಾಣಿಸ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಬೇಗ ಬೇಗ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್ ಏನು ಟೆಸ್ಟಿಂಗ್. ಡಾಕ್ಯುಮೆಂಟೇಶನ್ ಅಂತ ಅಂದ್ರೆ ಒಂದೊಂದು ಸ್ಪ್ರಿಂಟ್ಗೂ ಕೂಡ ನೀವು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ಓಕೆನಾ? ದಟ್ಸ್ ಆಲ್. ನೆಕ್ಸ್ಟ್ ಡೆಮೋ. ಆಫ್ಟರ್ ಈಚ್ ಸ್ಪ್ರಿಂಟ್ ಅ ಡೆಮೋ ಇಸ್ ಕಂಡಕ್ಟೆಡ್. ಒಂದೊಂದು ಸ್ಪ್ರಿಂಟ್ಗೂ ಕೂಡ ಡೆಮೋ ಅನ್ನೋದು ಕಂಡಕ್ಟ್ ಮಾಡಿರ್ತಾರೆ. ವೇರ್ ದ ಸಾಫ್ಟ್ವೇರ್ ಇನ್ಕ್ರಿಮೆಂಟ್ ಇಸ್ ಶೋನ್ ಟು ಅ ಕಸ್ಟಮರ್. ಸೊ ಅಂದ್ರೆ ಒಂದೊಂದು ಇನ್ಕ್ರಿಮೆಂಟ್ಸ್ ಕೂಡ ನಾವು ಕಸ್ಟಮರ್ಸ್ಗೆ ತೋರಿಸ್ತಾ ಹೋಗ್ತೀವಿ. ಓಕೆ, ಕಸ್ಟಮರ್ ಫೀಡ್ಬ್ಯಾಕ್ ಇಸ್ ಕಲೆಕ್ಟೆಡ್ ಅಂಡ್ ಯೂಸ್ ಟು ಅಪ್ಡೇಟ್ ಅ ಬ್ಯಾಕ್ಲಾಗ್. ಓಕೆ, ಇಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಒಂದು ಸಾಫ್ಟ್ವೇರ್ನ ಬ್ಯಾಕ್ಲಾಗ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ದಟ್ಸ್ ಇಟ್. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಅಂದ್ರೆ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ವಿತ್ ಆನ್ ಡಯಾಗ್ರಾಮ್. ಸೊ ಇದ್ರಲ್ಲಿ ಏನಿಲ್ಲ. ಸೊ ಡಿಸೈನ್ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ, ಡಿಸೈನ್ ಮಾಡ್ತೀರಾ, ಕೋಡ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇವಾಗ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು? ಇದು ಒಂದು ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೆಥಡಾಲಜಿ. ಓಕೆನಾ? ಇದು ಯಾರು ಪ್ರಪೋಸ್ ಮಾಡಿದ್ದು? ಕೆಂಟ್ ಬೆಕ್ ಅಂತ. ಸೊ ಅವರು ಇಟ್ ಈಸ್ ಡಿಸೈನ್ ಫಾರ್ ದ ಪ್ರಾಜೆಕ್ಟ್ ವಿತ್ ರ್ಯಾಪಿಡ್ಲಿ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಅಂಡ್ ಎಂಫಸೈಸಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಸಿಂಪ್ಲಿಸಿಟಿ, ಫ್ರೀಕ್ವೆಂಟ್ ರಿಲೀಸಸ್ ಅಂಡ್ ದ ಕಸ್ಟಮರ್ ಫೀಡ್ಬ್ಯಾಕ್. ಅಂದ್ರೆ ಇದನ್ನ ಏನಕ್ಕೆ ಡಿಸೈನ್ ಮಾಡೋದಂದ್ರೆ ನಾನು ಹೇಳ್ತೀನಲ್ವಾ, ಸೊ ಯಾವಾಗಾದ್ರೂ ತುಂಬಾ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಈ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ನ ಡಿಸೈನ್ ಮಾಡಿರೋದು. ಓಕೆನಾ? ಇದು ಅಷ್ಟೇ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಫಸ್ಟ್ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಅಲ್ಲಿ ಏನ್ ಮಾಡುತ್ತೆ, ಎಕ್ಸ್ಪಿ ಪ್ಲಾನಿಂಗ್ ಇಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಅ ಪ್ಲಾನಿಂಗ್ ಗೇಮ್. ಓಕೆ, ವೇರ್ ದ ಕಸ್ಟಮರ್ಸ್ ಅಂಡ್ ದ ಡೆವಲಪರ್ಸ್ ವರ್ಕ್ ಟುಗೆದರ್. ಇಲ್ಲಿ ಕಸ್ಟಮರ್ ಮತ್ತೆ ಡೆವಲಪರ್ಸ್ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಇದು ಹೆಂಗ್ ಕ್ಯಾರಿ ಆಗುತ್ತೆ ಅಂದ್ರೆ ಪ್ಲಾನಿಂಗ್ ಗೇಮ್ ಮುಖಾಂತರ. ಆಮೇಲೆ ಕಸ್ಟಮರ್ ರೈಟ್ಸ್ ದ ರಿಕ್ವೈರ್ಮೆಂಟ್ ಇನ್ ದ ಫಾರ್ಮ್ ಆಫ್ ಯೂಸರ್ ಸ್ಟೋರೀಸ್ ಅಲ್ವಾ. ಸೊ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಯೂಸರ್ ಸ್ಟೋರೀಸ್ ತರ ಬರೀತಾರೆ. ಆಮೇಲೆ ದ ಸ್ಟೋರೀಸ್ ಆರ್ ಪ್ರಿಯಾರಿಟೈಸ್. ಅಂದ್ರೆ ಸ್ಟೋರೀಸ್ ಅಂದ್ರೆ ರಿಕ್ವೈರ್ಮೆಂಟ್ ಅಂದ್ಕೊಳ್ಳಿ. ಸೊ ಇವಾಗ ಅದರಲ್ಲಿ ಪ್ರಿಯಾರಿಟೈಸ್ ರಿಕ್ವೈರ್ಮೆಂಟ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ. ಯಾವ ನಮ್ಮ ಒಂದು ಬಿಸ್ನೆಸ್ ಅನ್ನೋದಕ್ಕೆ ವ್ಯಾಲ್ಯೂ ಮಾಡುತ್ತೆ ಅಲ್ವಾ, ಆ ಒಂದು ರಿಕ್ವೈರ್ಮೆಂಟ್ಸ್ ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಓಕೆನಾ? ಡೆವಲಪರ್ಸ್ ಎಸ್ಟಿಮೇಟ್ಸ್ ಎಫರ್ಟ್ಸ್ ಅಂಡ್ ಡಿಸೈಡ್ ವಾಟ್ ಟು ಬಿ ಕಂಪ್ಲೀಟೆಡ್ ಅಂಡ್ ಶಾರ್ಟ್ ಐಟ್ರೇಷನ್. ಅಂದ್ರೆ ಡೆವಲಪರ್ಸು ಏನ್ ಮಾಡ್ತಾರೆ ಅಂದ್ರೆ ನಾನು ಇಷ್ಟು ಟೈಮಲ್ಲಿ ಏನೇನ್ ಯಾವ ಫೀಚರ್ನ ಬಿಡಬೇಕು ಅನ್ನೋದನ್ನ ಥಿಂಕ್ ಮಾಡ್ತಾರೆ, ಅಂದ್ರೆ ಎಸ್ಟಿಮೇಟ್ ಮಾಡ್ತಾರೆ. ಸೊ ಪ್ಲಾನಿಂಗ್ ಇಸ್ ಡನ್ ಫ್ರೀಕ್ವೆಂಟ್ಲಿ ಟು ಅಡಾಪ್ಟ್ ದ ಚೇಂಜಸ್ ರಿಕ್ವೈರ್ಡ್. ಓಕೆ,
ಪ್ಲಾನಿಂಗು ಪ್ರತಿಯೊಂದು ಇಂಕ್ರಿಮೆಂಟಲ್ಲೂ ಮಾಡೇ ಮಾಡ್ತಾರೆ. ಅದೇ ಏನಂತೀರಾ, ಇವಾಗ ಏನಾದರೂ ರಿಕ್ವೈರ್ಮೆಂಟ್ಸ್ ಚೇಂಜ್ ಆದರೆ, ಸೊ ನಾವು ನಮ್ಮ ಒಂದು ಪ್ಲಾನಿಂಗು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್ ಎಕ್ಸ್-ಪಿ ಡಿಸೈನಿಂಗ್. ಸೊ ಎಕ್ಸ್-ಪಿ ಡಿಸೈನಿಂಗ್ ಅಂದರೆ ಓನ್ಲಿ ಸಿಂಪ್ಲೆಸ್ಟ್ ಡಿಸೈನ್ ದಟ್ ವರ್ಕ್ಸ್ ಇಂಪ್ಲಿಮೆಂಟೆಡ್. ಸಿಂಪಲ್ ಆಗಿ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಆಫ್ಟರ್ ರೈಟಿಂಗ್ ಅ ಕೋಡ್ ವಿ ಕ್ಲೀನ್ ಆ್ಯಂಡ್ ಇಂಪ್ರೂವ್ ದ ಡಿಸೈನ್ ವಿತೌಟ್ ಚೇಂಜಿಂಗ್ ವಾಟ್ ದ ಸಾಫ್ಟ್ವೇರ್ ಡಸ್. ಅಂದರೆ ನಾವು ಪ್ರತಿಯೊಂದು ಸತಿ ಕೋಡ್ ಬರೆದಾಗ ಅದನ್ನು ಏನು ಮಾಡ್ತೀವಿ, ನೀಟಾಗಿ ವರ್ಕ್ ಆಗ್ತಿದೆಯಾ, ನಮ್ಮ ಒಂದು ಸಾಫ್ಟ್ವೇರ್ ಮೇನ್ ಗೋಲ್ ಇರುತ್ತಲ್ಲ ಅಥವಾ ವರ್ಕ್ ಮಾಡೋದಿರುತ್ತಲ್ವ, ಅದನ್ನೇನಾದರೂ ಚೇಂಜ್ ಮಾಡ್ತಿದ್ಯಾ ಅಂತ ಇಲ್ಲಿ ನಾವು ನೋಡ್ತೀವಿ. ಓಕೆ. ನೆಕ್ಸ್ಟ್ ಡಿಸೈನ್ ಇನ್ವಾಲ್ವ್ಸ್ ದ ಸಿಸ್ಟಮ್ ಗ್ರೋಸ್. ಸೊ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಆ ರೀತಿ ನಮ್ಮ ಒಂದು ಸಾಫ್ಟ್ವೇರ್ ಬೆಳೀತಾ ಹೋಗುತ್ತೆ. ಅಂದರೆ ಹೈ ಕ್ವಾಲಿಟಿ ಸಾಫ್ಟ್ವೇರ್ ನಾವು ರಿಯಲ್ ವರ್ಲ್ಡ್ಗೆ ಕೊಡ್ಬೋದು ಅಂತ. ನೆಕ್ಸ್ಟ್ ಎಕ್ಸ್-ಪಿ ಕೋಡಿಂಗ್. ಕೋಡಿಂಗ್ ಅಂದರೆ ಏನು, ಇಲ್ಲಿ ನಾವು ಕೋಡಿಂಗ್ ಬರಿತೀವಿ, ಕೋಡ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಪೇರ್ ಪ್ರೋಗ್ರಾಮಿಂಗ್ ಈಸ್ ಯೂಸ್ಡ್ ವೇರ್ ದ ಡೆವಲಪರ್ಸ್ ವರ್ಕ್ ಟುಗೆದರ್ ಅಟ್ ದ ಒನ್ ವರ್ಕ್ ಸ್ಟೇಷನ್. ಓಕೆನಾ. ನೆಕ್ಸ್ಟ್ ಕಲೆಕ್ಟಿವ್ ಕೋಡ್ ಓನರ್ಶಿಪ್ ಅಲೌಸ್ ಎನಿ ಡೆವಲಪರ್ಸ್ ಟು ಮಾಡಿಫೈ ಎನಿ ಪಾರ್ಟ್ ಆಫ್ ದ ಕೋಡ್. ನೆಕ್ಸ್ಟ್ ಕೋಡ್ ಈಸ್ ಇಂಟಿಗ್ರೇಟೆಡ್ ಕಂಟಿನ್ಯೂಸ್ಲಿ ಆರ್ ಫ್ರೀಕ್ವೆಂಟ್ಲಿ ಯೂಸಿಂಗ್ ದ ಕಂಟಿನ್ಯೂಸ್ ಇಂಟಿಗ್ರೇಷನ್. ಕೋಡಿಂಗ್ ಅಂದರೆ ಜಸ್ಟ್ ನಾವು ಇಲ್ಲಿ ಕೋಡ್ ಮಾಡ್ತೀವಿ. ಇವಾಗ ಪ್ಲಾನಿಂಗು ರಿಕ್ವೈರ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ಜಸ್ಟ್ ನಾವು ಕೋಡ್ ಮಾಡ್ತೀವಿ. ಓಕೆನಾ. ಈ ಪೇರ್ ಪ್ರೋಗ್ರಾಮಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಇವಾಗ 2 ಡೆವಲಪರ್ಸು ಇಬ್ಬರು ಒಟ್ಟಿಗೆ ಒಂದೇ ಸ್ಟೇಷನಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದಕ್ಕೆ ಪೇರ್ ಪ್ರೋಗ್ರಾಮ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಲಾಸ್ಟಲ್ಲಿ ಇವಾಗ ನಾವು ಕಂಟಿನ್ಯೂಸ್ ಆಗಿ ಇನ್ಕ್ರಿಮೆಂಟ್ಸ್ನ ಬಿಡ್ತಾ ಇರ್ತೀವಲ್ವಾ, ಸೊ ಅದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇರ್ತೀವಿ ಒಂದೊಂದೇ ಪಾರ್ಟ್ನ. ಓಕೆ. ಎಕ್ಸ್-ಪಿ ಟೆಸ್ಟಿಂಗ್. ಎಕ್ಸ್-ಪಿ ಟೆಸ್ಟಿಂಗಲ್ಲಿ ಯೂನಿಟ್ ಟೆಸ್ಟಿಂಗ್ ಇದೆ, ಅಕ್ಸೆಪ್ಟಿಂಗ್ ಟೆಸ್ಟಿಂಗ್ ಇದೆ. ಯೂನಿಟ್ ಟೆಸ್ಟಿಂಗ್ ಅಂದರೆ ಏನಂದರೆ, ಸೊ ಇಟ್ ಈಸ್ ಅ ಟೆಸ್ಟಿಂಗ್ ವಿಚ್ ಇಸ್ ಡನ್ ಬಿಫೋರ್ ಕೋಡಿಂಗ್. ಅಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಂತ ಅಂದರೆ ಕಸ್ಟಮರ್ಸ್ ಜೊತೆ ನಾವು ನಮ್ಮ ಒಂದು ಫೀಚರ್ ಅಥವಾ ಒಂದು ಸಾಫ್ಟ್ವೇರ್ನ ವರ್ಕ್ ಮಾಡೋಕ್ಕೆ ಅವ್ರಿಗೆ ಕೊಡ್ತೀವಲ್ವಾ, ಸೊ ಅದನ್ನು ಅಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಎಕ್ಸ್-ಪಿ ರಿಲೀಸ್. ಈಚ್ ರಿಲೀಸ್ ಪ್ರೊವೈಡ್ಸ್ ಯೂಸ್ಫುಲ್ ಫಂಕ್ಷನಾಲಿಟಿ. ಆಬ್ವಿಯಸ್ಲಿ ಒಂದೊಂದು ಫೀಚರ್ಗೂ ಕೂಡ ಒಂದೊಂದು ಫಂಕ್ಷನಾಲಿಟಿ ಇರುತ್ತೆ. ಫ್ರೀಕ್ವೆಂಟ್ ರಿಲೀಸಸ್ ಅಲೌ ಅರ್ಲಿ ಕಸ್ಟಮರ್ ಫೀಡ್ಬ್ಯಾಕ್. ನಾವು ಎಷ್ಟು ಬೇಗ ರಿಯಲ್ ವರ್ಲ್ಡ್ಗೆ ರಿಲೀಸ್ ಮಾಡ್ತಿರ್ತೀವಿ ಅಷ್ಟು ಬೇಗ ನಮಗೆ ನಮ್ಮ ಒಂದು ಸಾಫ್ಟ್ವೇರ್ ಡಿಫೆಕ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ರಿಸ್ಕ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಓಕೆ. ಎಕ್ಸ್-ಪಿ ಡಿಬೇಟ್. ಎಕ್ಸ್-ಪಿ ಇಸ್ ನಾಟ್ ಗುಡ್ ಫಾರ್ ವೆರಿ ಲಾರ್ಜ್ ಪ್ರಾಡಕ್ಟ್. ಆಬ್ವಿಯಸ್ಲಿ ಡಿಬೇಟ್ ಅಂದರೆ ಏನು, ಯಾಕೆ ಎಕ್ಸ್-ಪಿ ನಾವು ಯೂಸ್ ಮಾಡಲ್ಲ ಅನ್ನೋದಕ್ಕೆ ವಾದ ಮಾಡೋದು. ಸೊ ಇಲ್ಲಿ ಎಕ್ಸ್-ಪಿ ಇಸ್ ನಾಟ್ ಗುಡ್ ಫಾರ್ ವೆರಿ ಲಾರ್ಜ್ ಪ್ರಾಜೆಕ್ಟ್. ಆಮೇಲೆ ನೀಡ್ಸ್ ಕಸ್ಟಮರ್ ಆಲ್ವೇಸ್ ಅವೈಲಬಲ್. ಆಬ್ವಿಯಸ್ಲಿ ಕಸ್ಟಮರ್ಸ್ಗೆ ನಾವು ಯಾವಾಗಲೂ ನಮ್ಮ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ನ ಕೊಟ್ಟು ಟೆಸ್ಟ್ ಮಾಡ್ತಿರ್ತೀವಿ. ಸೊ ಕಸ್ಟಮರ್ ಅವೈಲಬಿಲಿಟಿ ಅನ್ನೋದು ತುಂಬಾ ಮುಖ್ಯ. ಲಾರ್ಜ್ ಪ್ರಾಜೆಕ್ಟ್ಗೆಲ್ಲ ಸೂಟ್ ಆಗಲ್ಲ, ಮತ್ತು ಇದರಲ್ಲಿ ಡಾಕ್ಯುಮೆಂಟೇಷನ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಓಕೆನಾ. ಸೊ ಪೇರ್ ಪ್ರೋಗ್ರಾಮಿಂಗ್ ಇಸ್ ನಾಟ್ ಲೈಕ್ಡ್ ಬೈ ಆಲ್. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಡಿಸೈನ್ ಮಾಡೆಲಿಂಗ್ ಪ್ರಿನ್ಸಿಪಲ್ ದಟ್ ಗೈಡ್ ರೆಸ್ಪೆಕ್ಟಿವ್ ಫ್ರೇಮ್ವರ್ಕ್ ಆಕ್ಟಿವಿಟಿ. ಪ್ರಿನ್ಸಿಪಲ್ 1 ಏನು ಹೇಳುತ್ತೆ ಅಂದರೆ, ಡಿಸೈನ್ ಶುಡ್ ಬಿ ಟ್ರೇಸಬಲ್ ಟು ದ ರಿಕ್ವೈರ್ಮೆಂಟ್ ಮಾಡೆಲ್. ಸೊ ಈ ಒಂದು ಪ್ರಿನ್ಸಿಪಲ್ ಏನು ಹೇಳ್ತಾ ಹೋಗುತ್ತೆ ಅಂದರೆ, ನಾವು ಯಾವುದೇ ಒಂದು ಫೀಚರ್ ಅಥವಾ ಯಾವುದೇ ಒಂದು ಪಾರ್ಟ್ನ ಡೆವಲಪ್ ಮಾಡಬೇಕು ಅಂತ ಅಂದ್ರೂ ರಿಕ್ವೈರ್ಮೆಂಟ್ಸ್ ಅನ್ನೋದು ತಗೊಳ್ತೀವಿ, ಆಯಿತಾ. ಸೊ ಈ ರಿಕ್ವೈರ್ಮೆಂಟ್ ಮಾಡೆಲ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ನಮ್ಮ ಸಿಸ್ಟಮ್ ಏನು ಮಾಡುತ್ತೆ, ಏನು ಇನ್ಫಾರ್ಮೇಷನ್ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಮತ್ತು ಯಾವ್ದು ಆ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ಅನ್ನೋದು ಈ ರಿಕ್ವೈರ್ಮೆಂಟ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಈ ಬಿಸ್ನೆಸ್ ಮಾಡೆಲ್ ಏನು ಮಾಡುತ್ತೆ, ಈ ಒಂದು ರಿಕ್ವೈರ್ಮೆಂಟ್ಸ್ನೆಲ್ಲ ಆರ್ಕಿಟೆಕ್ಚರು, ಸಬ್ ಸಿಸ್ಟಮ್ ಮತ್ತು ಕಾಂಪೋನೆಂಟ್ಸ್ ಅಂತ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಟ್ರೇಸಬಿಲಿಟಿ ಏನು ಹೇಳುತ್ತೆ ಅಂದರೆ, ಎಲ್ಲ ರಿಕ್ವೈರ್ಮೆಂಟ್ಸು ನೀಟಾಗಿ ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳುತ್ತೆ. ಸೊ ದಟ್ ಈಸ್ ವಾಟ್ ಪ್ರಿನ್ಸಿಪಲ್ 1. ಪ್ರಿನ್ಸಿಪಲ್ 2, ಆಲ್ವೇಸ್ ಕನ್ಸಿಡರ್ ದ ಆರ್ಕಿಟೆಕ್ಚರಲ್ ಡಿಸೈನ್ ಆಫ್ ದ ಸಿಸ್ಟಮ್. ಸೊ ಈ ಆರ್ಕಿಟೆಕ್ಚರಲ್ ಡಿಸೈನ್ ಅನ್ನೋದು ಒಂದು ಬೇಸಿಕ್ ಸ್ಕೆಲಿಟನ್ ಥರ. ಓಕೆನಾ. ಸೊ ಇದು ಇಂಟರ್ಫೇಸು, ಡೇಟಾ ಸ್ಟ್ರಕ್ಚರು, ಕಂಟ್ರೋಲ್ ಫ್ಲೋ, ಟೆಸ್ಟಿಂಗು, ಮೇಂಟೆನೆನ್ಸು, ಸಿಸ್ಟಮ್ ಬಿಹೇವಿಯರ್ ಇದನ್ನೆಲ್ಲ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಫಸ್ಟು ಆರ್ಕಿಟೆಕ್ಚರಲ್ ಡಿಸಿಷನ್ಸ್ನ ಫಸ್ಟ್ ಮಾಡಬೇಕಾಗತ್ತೆ. ಓಕೆನಾ. ಪ್ರಿನ್ಸಿಪಲ್ 3 ಏನು ಹೇಳುತ್ತೆ ಅಂದರೆ, ಡೇಟಾ ಡಿಸೈನ್ ಈಸ್ ಆನ್ ಇಂಪಾರ್ಟೆಂಟ್ ಫಾರ್ ಪ್ರೋಸೆಸ್ ಡಿಸೈನ್. ಅಂದರೆ ಡೇಟಾ ಡಿಸೈನ್ ಅಂದರೆ ನಮ್ಮ ಒಂದು ಡೇಟಾ ಆಬ್ಜೆಕ್ಟು ಯಾವ ರೀತಿ ಸ್ಟೋರ್ ಮಾಡ್ಬೋದು, ಯಾವ ರೀತಿ ಅದನ್ನು ಆಕ್ಸೆಸ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಇವಾಗ ಅದನ್ನು ನಾವು ಗುಡ್ ಡೇಟಾ ಡಿಸೈನ್ ಅಂತ ಹೆಂಗೆ ಹೇಳ್ಬೋದು ಅಂತ ಅಂದರೆ, ಅದು ಪ್ರೋಗ್ರಾಮ್ ಲಾಜಿಕ್ನ ಸಿಂಪ್ಲಿಫೈ ಮಾಡುತ್ತೆ, ಮತ್ತು ಈ ಗುಡ್ ಡೇಟಾ ಡಿಸೈನು ಏನಂತೀರ ಇಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ. ಪೂರ್ ಡೇಟಾ ಡಿಸೈನ್ ಏನು ಮಾಡುತ್ತೆ ಅಂದರೆ, ಕಾಂಪ್ಲಿಕೇಟ್
ಕಾಂಪ್ಲಿಕೇಟ್ ಮಾಡುತ್ತೆ ಈ ಪ್ರೊಸೆಸಿಂಗ್ನೆಲ್ಲ, ಮತ್ತೆ ಪರ್ಫಾರ್ಮೆನ್ಸ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ 4, ಇಂಟರ್ಫೇಸಸ್ ಮಸ್ಟ್ ಬಿ ಡಿಸೈನ್ ಕೇರ್ಫುಲಿ. ಇಂಟರ್ಫೇಸಸ್ ಅಂದ್ರೆ ಯಾವ ರೀತಿ ಕಾಂಪೋನೆಂಟ್ಸ್ ಎಲ್ಲ ಒಂದಕ್ಕೊಂದು ಸ್ಪಂದಿಸ್ತಿದೆ ಅಂತ. ಓಕೆನಾ? ಈಚ್ ಅದರ್ ವಿತ್ ದ ಎಕ್ಸ್ಟರ್ನಲ್ ಸಿಸ್ಟಮ್. ವೆಲ್ ಡಿಸೈನ್ ಇಂಟರ್ಫೇಸಸ್ ಇಂಪ್ರೂವ್ ದ ಪ್ರೊಸೆಸಿಂಗ್ ಎಫಿಷಿಯನ್ಸಿ. ಇವಾಗ ಇಂಟರ್ಫೇಸಸ್ ನೀಟಾಗಿ ಡಿಸೈನ್ ಮಾಡಿದ್ರೆ ಅದು ಪ್ರೊಸೆಸಿಂಗ್ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ರೆಡ್ಯೂಸ್ ಎರರ್ ಪ್ರೊಪಗೇಷನ್. ಎರರ್ ಅನ್ನೋದು ಇರೋದಿಲ್ಲ. ಓಕೆ. ಪ್ರಿನ್ಸಿಪಲ್ 5 ಏನ್ ಹೇಳುತ್ತೆ ಅಂದ್ರೆ ಯೂಸರ್ ಇಂಟರ್ಫೇಸ್ ಡಿಸೈನ್ ಶುಡ್ ಫೋಕಸ್ ಆನ್ ಈಸಿ ಆಫ್ ಯೂಸ್. ಸೊ ಯೂಸರ್ ಇಂಟರ್ಫೇಸ್ ಈಸ್ ವಿಸಿಬಲ್ ಪಾರ್ಟ್. ಯೂಸರ್ ಇಂಟರ್ಫೇಸ್ ಅಂದ್ರೆ ಏನು? ಯೂಸರ್ ಯಾತನ್ನ ನೋಡ್ತಾರೆ, ಓಕೆನಾ, ಅದು ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಇವಾಗ ನೀವು ಬ್ಯಾಕ್ ಎಂಡ್ ಎಲ್ಲ ನೋಡಲ್ಲ, ಜಸ್ಟ್ ಫ್ರಂಟ್ ಎಂಡ್ ಅಂದ್ರೆ ಯೂಸರ್ ಒಂದು ವೆಬ್ಸೈಟ್ ಅಲ್ಲಿ ಏನ್ ನೋಡ್ಬೋದು ಅದನ್ನ ಯೂಸರ್ ಇಂಟರ್ಫೇಸ್ ಅಂತ ಅಂತಾರೆ. ಸೊ ಈವನ್ ಇಫ್ ದ ಇಂಟರ್ನಲ್ ಡಿಸೈನ್ ಇಸ್ ಗುಡ್ ಅಂಡ್ ಗುಡ್, ಪುವರ್ ಇಂಟರ್ಫೇಸ್ ಡಿಸೈನ್ ಕ್ಯಾನ್ ಮೇಕ್ ದ ಸಾಫ್ಟ್ವೇರ್ ಅಪಿಯರ್ ಇನ್ಎಫೆಕ್ಟಿವ್. ಓಕೆ. ಇಂಟರ್ನಲ್ಲಿ ನೀವು ಚೆನ್ನಾಗಿ ಡಿಸೈನ್ ಮಾಡಿದ್ರು ಕೂಡ ಕಸ್ಟಮರ್ಗೆ ಕಾಣಿಸುತ್ತಲ್ವಾ, ಅದನ್ನ ನೀವು ನೀಟಾಗಿ ಡಿಸೈನ್ ಮಾಡಿಲ್ಲ ಅಂದ್ರೆ ಅದು ಕೂಡ ಏನಾಗುತ್ತೆ, ನಮ್ಮ ಒಂದು ಸಾಫ್ಟ್ವೇರ್ಗೆ ಅಫೆಕ್ಟ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಿನ್ಸಿಪಲ್ 6 ಏನ್ ಹೇಳುತ್ತೆ ಅಂದ್ರೆ ಕಾಂಪೋನೆಂಟ್ ಲೆವೆಲ್ ಡಿಸೈನ್ ಶುಡ್ ಬಿ ಫಂಕ್ಷನಲಿ ಇಂಡಿಪೆಂಡೆಂಟ್. ಈಚ್ ಕಾಂಪೋನೆಂಟ್ ಶುಡ್ ಬಿ ಫೋಕಸ್ಡ್ ಆನ್ ದ ಸಿಗ್ನಲ್ ಫಂಕ್ಷನ್ ಆರ್ ರೆಸ್ಪಾನ್ಸಿಬಿಲಿಟಿ. ಫಂಕ್ಷನಲ್ ಇಂಡಿಪೆಂಡೆನ್ಸ್ ಇಂಪ್ರೂವ್ಸ್ ಕ್ಲಾರಿಟಿ, ಮೇಕ್ಸ್ ಕಾಂಪೋನೆಂಟ್ ಈಸಿಯರ್ ಟು ಟೆಸ್ಟ್ ಅಂಡ್ ಮೇಂಟೈನ್ and enhances reusability. High cohesion is a key goal of good component design. ಈಚ್ ಕಾಂಪೋನೆಂಟ್ಗೂ ಕೂಡ ಅದರದೇ ಆದಂಥ ಫಂಕ್ಷನ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆನಾ? ಸೊ ಇವಾಗ ಆ ಒಂದು ಪಾರ್ಟ್ ಫಂಕ್ಷನಲಿ ಇಂಡಿಪೆಂಡೆಂಟ್ ಆಗಿದ್ರೆ ಸೊ ಅವಾಗ ಅದಕ್ಕೆ ಒಂದು ಕ್ಲಾರಿಟಿನೂ ಇರುತ್ತೆ, ಮತ್ತೆ ನಾವು ಈಸಿಯಾಗಿ ಟೆಸ್ಟ್ ಮಾಡಿ ಮೇಂಟೈನ್ ಮಾಡ್ಬೋದು. ಓಕೆ. ಪ್ರಿನ್ಸಿಪಲ್ 7 ಹೇಳುತ್ತೆ ಅಂದ್ರೆ ಕಾಂಪೋನೆಂಟ್ ಶುಡ್ ಬಿ ಲೂಸ್ಲಿ ಕಪಲ್ಡ್. ಸೊ ಕಪಲಿಂಗ್ ರೆಫರ್ಸ್ ಟು ದ ಡಿಗ್ರಿ ಡಿಪೆಂಡೆನ್ಸಿ ಬಿಟ್ವೀನ್ ದ ಕಾಂಪೋನೆಂಟ್ಸ್. ಓಕೆ. ಹೈ ಕಪಲಿಂಗ್ ಇನ್ಕ್ರೀಸಸ್ ಎರರ್ ಪ್ರೋಗ್ರೆಷನ್. ಸೊ ಜಾಸ್ತಿ ಕಪಲಿಂಗ್ ಅನ್ನೋದಿದ್ರೆ ಅಲ್ಲಿ ಎರರ್ ಜಾಸ್ತಿ ಇರುತ್ತೆ, ಮತ್ತೆ ಮೇಂಟೆನೆನ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಓಕೆ. ದೇರ್ ಫೋರ್ ಕಾಂಪೋನೆಂಟ್ ಶುಡ್ ಬಿ ಲೂಸ್ಲಿ ಕಪಲ್ಡ್ ಇನ್ ಆರ್ಡರ್ ಟು ಮಿನಿಮೈಸ್ interdependencies and improve the system flexibility. Okay. Principle 8. So design representation should be easy to understand. ನಾವು ಡಿಸೈನ್ ಮಾಡುವಂಥದ್ದು ಈಸಿ ಆಗಿರಬೇಕು, ಸೊ ಬೇರೆಯವರಿಗೆ ನೋಡಿದ್ರೆ ಅರ್ಥ ಆಗಬೇಕು. ಓಕೆನಾ? ಸೊ ಡಿಸೈನ್ ಮಾಡೆಲ್ ಶುಡ್ ಬಿ ಕ್ಲಿಯರ್ಲಿ ಕಮ್ಯುನಿಕೇಟ್ ಇನ್ಫಾರ್ಮೇಶನ್ ಟು ದ ಡೆವಲಪರ್ಸ್, ಟೆಸ್ಟರ್ಸ್ ಅಂಡ್ ಮೇಂಟೈನ್ teams. So if the design is difficult to understand, it fails as a effective communication tool. So simplicity and clarity are essential. Next, principle 9. Design should be developed iteratively. Okay. Design is refined through multiple iteration. ತುಂಬಾ ಇಟಿರೇಷನ್ ಆಗ್ತಾ ಆಗ್ತಾ ನಮ್ಮ ಒಂದು ಡಿಸೈನ್ ಕೂಡ ವೇರಿ ಆಗ್ತಿರುತ್ತೆ. ಸೊ ಈಚ್ ಇಟಿರೇಷನ್ ಇಂಪ್ರೂವ್. ಒಂದೊಂದು ಇಟಿರೇಷನ್ ಕೂಡ ಅದು ಆ ಫೀಡ್ಬ್ಯಾಕ್ ಇಂದ ನಾವು ಕರೆಕ್ಟ್ ಮಾಡೋದಾಗ್ಲಿ, ಅದನ್ನ ಕ್ವಾಲಿಟಿ ಇನ್ಕ್ರೀಸ್ ಮಾಡೋದಾಗ್ಲಿ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಅರ್ಲಿ ಅಂಡ್ ಅಡಾಪ್ಟಿಂಗ್ ದ ಚೇಂಜಸ್ ಎಫೆಕ್ಟಿವ್ಲಿ. ಸೊ ಒಂದೊಂದು ಇನ್ಕ್ರಿಮೆಂಟ್ ಅಲ್ಲೂ ಕೂಡ ಫೀಡ್ಬ್ಯಾಕ್ ತಗೊಂಡು ಅದನ್ನ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ ಎಫೆಕ್ಟಿವ್ ಆಗಿ. ಪ್ರಿನ್ಸಿಪಲ್ 6 ಏನ್ ಹೇಳುತ್ತೆ ಅಂದ್ರೆ ಡಿಸೈನ್ ಕ್ವಾಲಿಟಿ ಶುಡ್ ಬಿ ಕಂಟಿನ್ಯೂಸ್ಲಿ ಇಂಪ್ರೂವ್ಡ್. ಸೊ ವಿತ್ ಈಚ್ ಇಟಿರೇಷನ್ ದ ಡಿಸೈನ್ should simplify. So the design and improve structure, continuous evaluation and refinement lead and more maintainable, efficient and reliable software system. So that is what ಇಲ್ಲಿ ಹೆಂಗೆ ನಾವು ಒಂದು ಡಿಸೈನ್ ನ ಅವಾಗವಾಗ ಚೇಂಜಸ್ ಮಾಡ್ತಾನೆ ಇರಬೇಕು ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಅಂಡ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್, ಅವರ ಒಂದು ಆಸೆಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಒಂದು ಡಿಸೈನ್ ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್, explain agility with the cost change with the diagram. Explain the principle of agile software development. ಸೊ ಅಸಿಲಿಟಿ ವಿತ್ ದ ಕಾಸ್ಟ್ ಚೇಂಜ್ ಅಂದ್ರೆ ನಮ್ಮ ಡೆವಲಪ್ಮೆಂಟು ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಸೊ ಹೆಂಗೆ ಡೆವಲಪ್ಮೆಂಟ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಕಾಸ್ಟ್.
ಓಕೆ. ಸೊ ಈ ಡಯಾಗ್ರಾಮ್ ಅಲ್ಲಿ ಫಸ್ಟ್ ಎಕ್ಸ್ ಆಕ್ಸಿಸ್ ಏನ್ ಹೇಳ್ತಿದೆ ಅಂದ್ರೆ ಡೆವಲಪ್ಮೆಂಟ್ ಸ್ಕೆಡ್ಯೂಲ್ ಪ್ರೋಗ್ರೆಸ್, ವೈ ಆಕ್ಸಿಸ್ ಏನ್ ಹೇಳುತ್ತೆ ಅಂದ್ರೆ ಡೆವಲಪ್ಮೆಂಟ್ ಕಾಸ್ಟ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆ. ಇನ್ ಕನ್ವೆನ್ಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ದ ಕಾಸ್ಟ್ ಆಫ್ ಚೇಂಜ್ ಈಸ್ ಶೋನ್ ಬೈ ಸಾಲಿಡ್ ಬ್ಲಾಕ್ ಕಲರ್. ದ ಕರ್ವ್ ಇನ್ಕ್ರೀಸಸ್ ಶಾರ್ಪ್ಲಿ ಆಸ್ ದ ಪ್ರಾಜೆಕ್ಟ್ ಮೂವ್ ಫಾರ್ವರ್ಡ್. ಸೊ ದಿಸ್ ಮೀನ್ಸ್ ಮೇಕಿಂಗ್ ಚೇಂಜಸ್ ಇನ್ ದ ಲೇಟರ್ ಸ್ಟೇಜಸ್ ಬಿಕಮ್ಸ್ ವೆರಿ ಕಾಸ್ಟ್ಲಿ ಅಂಡ್ ಡಿಫಿಕಲ್ಟ್. ಅಂದ್ರೆ ನೀವು ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ ಅಲ್ಲಿ ನೀವು ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ನೀವೇನಾದ್ರೂ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಡೆವಲಪ್ಮೆಂಟ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಈ ಲೈನ್ ಇದೆ ಅಲ್ವಾ, ಡಾರ್ಕ್ ಲೈನು, ಸೊ ಅದು ಆ ಕರ್ವ್ ಹೇಳ್ತಿರೋ ಅಂತ ಏನಂತೀರಾ ಪಾಯಿಂಟ್ ಅಂತಾನೆ ಹೇಳ್ಬೋದು, ಅದೇನ್ ಇಂಡಿಕೇಟ್ ಮಾಡ್ತಿದೆ ಅಂತ. ಸೊ ನೆಕ್ಸ್ಟ್, ದ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ದ ಕಾಸ್ಟ್ ಆಫ್ ದ ಚೇಂಜ್ with the pink curve. Here the cost increases slowly because the software developed in the small increments. ಅಂದ್ರೆ ಇದು ಡಾಟೆಡ್ ಲೈನ್ ಮೇಲ್ಗಡೆ ಇದೆಯಲ್ವಾ, ಆ ಒಂದು ಲೈನ್ ಏನ್ ಹೇಳ್ತಿದೆ ಅಂದ್ರೆ ನೀವು ಇನ್ಕ್ರಿಮೆಂಟ್ಸ್ ಅಲ್ಲಿ, ಅಂದ್ರೆ ಇವಾಗ ಒಂದು ಪಾರ್ಟ್ ಸಾಫ್ಟ್ವೇರ್ ಅಂತ ಅಂದ್ರೆ ಒಂದು ಪಾರ್ಟ್ನ ನೀವು ರಿಲೀಸ್ ಮಾಡ್ತೀರಾ. ಸೊ ರಿಲೀಸ್ ಮಾಡಿ ಅದ್ರನ್ನ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಚೇಂಜ್ ಮಾಡ್ತೀರಾ ಏನಾದರೂ ಎರರ್ ಇದ್ರೆ. ಸೊ ಆ ಥರ ಇನ್ಕ್ರಿಮೆಂಟ್ಸ್ ಅಲ್ಲಿ ನೀವೇನಾದರೂ ಚೇಂಜಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಸೊ ನಿಮಗೆ ಆವಾಗ ಕಾಸ್ಟ್ ಅಷ್ಟೊಂದು ಖರ್ಚಾಗಲ್ಲ ಅಂತ ಹೇಳ್ತಿದೆ. ನೆಕ್ಸ್ಟ್, ದ ಡಾಟೆಡ್ ಲೈನ್ ಶೋಸ್ ಐಡಿಯಲ್ ಕಾಸ್ಟ್ ಆಫ್ ಚೇಂಜ್ ಆಫ್ ಅಜೈಲ್ ಪ್ರೋಸೆಸ್. ಇಟ್ ಶೋಸ್ ದಟ್ ಚೇಂಜಸ್ ಕ್ಯಾನ್ ಬಿ ಮೇಡ್ ಅಟ್ ಎನಿ ಸ್ಟೇಜ್ ವಿತ್ ಆಲ್ಮೋಸ್ಟ್ ಸೇಮ್ ಕಾಸ್ಟ್. ಈ ಡಾಟೆಡ್ ಲೈನ್ ಏನ್ ಹೇಳ್ತಿದೆ ಅಂತ ಅಂದ್ರೆ ಸೊ ನೀವು ಯಾವುದೇ ಒಂದು ಸ್ಟೇಜ್ ಅಲ್ಲಿ ನೀವು ಚೇಂಜಸ್ ಮಾಡಿದ್ರು ಕೂಡ ಕಾಸ್ಟ್ ಅದೇ ರೀತಿ ಇರುತ್ತೆ. ಅದೇ ಕಾಸ್ಟ್ ಅಲ್ಲಿ, ಅಷ್ಟೇ ಕಾಸ್ಟ್ ಅಲ್ಲಿ ನಾವು ಎಲ್ಲ ಕಂಪ್ಲೀಟ್ ಮಾಡ್ಕೊಂತ ಹೋಗ್ತೀವಿ ನಮ್ಮ ಒಂದು ಡೆವಲಪ್ಮೆಂಟ್ ನ ಅಂತ ಹೇಳ್ತಿದೆ. ಸೊ ಇವಾಗ ಅವ್ರ ಕ್ವೆಶನ್ ಕೇಳಿರೋದೇನು ಅಂದ್ರೆ ಅಜಿಲಿಟಿ ವಿತ್ ದ ಕಾಸ್ಟ್ ಆಫ್ ಚೇಂಜ್ ವಿತ್ ಡಯಾಗ್ರಾಮ್ ಮತ್ತೆ ಪ್ರಿನ್ಸಿಪಲ್ಸ್ ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್ ಅಲ್ಲಿ 12 ಪ್ರಿನ್ಸಿಪಲ್ಸ್ ಇತ್ತಲ್ವಾ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಓಕೆನಾ. ನೆಕ್ಸ್ಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ದ ಟೂಲ್ ಸೆಟ್ ಫಾರ್ ಅಜೈಲ್ ಪ್ರೋಸೆಸ್. ಸೊ ಇಲ್ಲಿ ಫಸ್ಟ್ ಅಜೈಲ್ ಪ್ರೋಸೆಸ್ ಅಂದ್ರೆ ಏನಂತ ಬರಿಬೇಕು. ಸೊ ಇಟ್ ಈಸ್ ಅ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ ದಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಅಡ್ಯಾಪ್ಟಿವ್. ಸೊ ವೇರ್ ದ ಸಾಫ್ಟ್ವೇರ್ ಇಸ್ ಡೆಲಿವರ್ಡ್ ಅಂಡ್ ಡೆವಲಪ್ಡ್ ಇನ್ ಅ ಸ್ಮಾಲ್ ಇನ್ಕ್ರಿಮೆಂಟ್ಸ್. ಓಕೆ. ಕಸ್ಟಮರ್ಸ್ ಫೀಡ್ಬ್ಯಾಕ್ ಇಸ್ ಟೇಕನ್ ರೆಗ್ಯುಲರ್ಲಿ ಅಂಡ್ ದ ಚೇಂಜಸ್ ಆರ್ ಅಕ್ಸೆಪ್ಟೆಡ್ ಥ್ರೂ ಔಟ್ ದ ಪ್ರಾಜೆಕ್ಟ್. ಸೊ ಅದೇ ಅಜಿಲಿಟಿ, ಏನಿಲ್ಲ ಇಲ್ಲಿ. ಸೊ ನೀವೊಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಟೈಮಲ್ಲಿ ರಿಕ್ವೈರ್ಮೆಂಟ್ಸ್ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ನಮ್ಮ ಒಂದು ಸಾಫ್ಟ್ವೇರ್ ಅಡಾಪ್ಟ್ ಮಾಡ್ಕೊಬೇಕು. ಸೊ ಈ ಒಂದು ಏನಂತೀರ ಸ್ಟೇಟ್ಮೆಂಟು ಇಡೀ ಪ್ರಾಜೆಕ್ಟ್ ಅಂದ್ರೆ ಥ್ರೂ ಔಟ್ ದ ಪ್ರಾಜೆಕ್ಟ್ ಇಟ್ ವಿಲ್ ಬಿ ಫಾಲೋಡ್. ಓಕೆನಾ. ಸೊ ದ ಟೂಲ್ ಸೆಟ್ ಆಫ್ ಅಜೈಲ್ ಪ್ರೋಸೆಸ್ ಬಂದು ಸಮ್ ಪೀಪಲ್ ಹೂ ಸಪೋರ್ಟ್ ಅಜೈಲ್ ಬಿಲೀವ್ಡ್ ದಟ್ ಆಟೋಮೇಟೆಡ್ ಸಾಫ್ಟ್ವೇರ್ tools like design tools are only the small support and not a main reason for the success of the agile team. ಸೊ ಇಲ್ಲಿ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಈ ಆಟೋಮೇಟೆಡ್ ಸಾಫ್ಟ್ವೇರ್ ಟೂಲ್ಸ್ ಎಲ್ಲ ಇದೆಲ್ಲ ಸ್ಮಾಲ್ ಸಪೋರ್ಟ್ ಅಷ್ಟೇ, ನಮ್ಮ ಒಂದು ಸಾಫ್ಟ್ವೇರು ಸಕ್ಸಸ್ ಆಗಿ ಆಚೆ ಬರುತ್ತಲ್ವಾ, ಆ ಒಂದು ಈ ಸಕ್ಸಸ್ಫುಲ್ನೆಸ್ಗೆ ಅದು ಮೇನ್ ಕಾರಣ ಆಗಿರಲ್ಲ ಅಂತ ಹೇಳ್ತಾರೆ. ಸೊ however, Alistair Cockburn says that tool tools are useful and help the team in sharing the ideas and understanding quickly. ಈ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ಟೂಲ್ಸ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಇನ್ ಆರ್ಡರ್ ಟು ಹೆಲ್ಪ್ ದ ಟೀಮ್ ಇನ್ ಆರ್ಡರ್ ಟು ಶೇರ್ ದ ಐಡಿಯಾಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ. ಓಕೆ. ಅಕಾರ್ಡಿಂಗ್ ಟು ದ ಅಜೈಲ್ ಫಿಲಾಸಫಿ ಏನ್ ಹೇಳುತ್ತೆ ಅಂದ್ರೆ ಟೂಲ್ಸ್ ಆರ್ ನಾಟ್ ಲಿಮಿಟೆಡ್ to software tools. So agile tools also include social tools, technical tools ಮತ್ತೆ physical tools. ಇಲ್ಲೇನು ಹೇಳ್ತೀನಿ ಅಂದ್ರೆ ಅಜೈಲ್ ಫಿಲಾಸಫಿ ಏನು ಹೇಳ್ತೀನಿ ಅಂದ್ರೆ ಟೂಲ್ಸ್ ಆರ್ ನಾಟ್ ಲಿಮಿಟೆಡ್ ಟು ಸಾಫ್ಟ್ವೇರ್ ಟೂಲ್ಸ್. ಓಕೆ. ಈ ಅಜೈಲ್ ಟೂಲ್ಸ್ ಎಲ್ಲ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದ್ರೆ ಅದರಲ್ಲಿ ಸೋಷಿಯಲ್ ಟೂಲ್ಸು, ಟೆಕ್ನಿಕಲ್ ಟೂಲ್ಸ್ ಮತ್ತೆ ಫಿಸಿಕಲ್ ಟೂಲ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಸೋಷಿಯಲ್ ಟೂಲ್ಸ್ ಅಂದ್ರೆ ಏನು? ಸೊ ಇದನ್ನ ನಾವು ಹೈಯರಿಂಗ್ ಸ್ಟೇಜ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಟ್ ದ ಬಿಗಿನಿಂಗ್ ಆಫ್ ದ ಹೈರಿಂಗ್ ಸ್ಟೇಜ್ ಅಲ್ಲೇ ಯೂಸ್ ಮಾಡ್ತೀವಿ. ಒಬ್ಬ ಕಂಪನಿಗೆ ಒಬ್ಬರನ್ನ ಹೈರ್ ಮಾಡ್ಕೋಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀವಿ ಆ ಟೂಲ್ನ. ಎಕ್ಸಾಂಪಲ್, new candidate may be asked to do pair programming with an existing team to check the candidate fits to the team or not. Okay. Next, after forming the team, ಟೆಕ್ನಾಲಜಿಕಲ್ ಟೂಲ್ಸ್ ಆರ್ ಯೂಸ್ಡ್. ಅವ್ರು ಜಾಯಿನ್ ಆದಮೇಲೆ ಟೆಕ್ನಾಲಜಿಕಲ್ ಟೂಲ್ಸ್ನ ಯೂಸ್ ಮಾಡ್ತಾರೆ. ಸೊ ವೈ? ಇನ್ ಆರ್ಡರ್ ಟು ಹೆಲ್ಪ್
help team members to work different location to collaborative ವರ್ಕ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಟೆಕ್ನಾಲಜಿಕಲ್ ಟೂಲ್ಸ್ನ ಯೂಸ್ ಮಾಡ್ತಾರೆ. ಅಲಾಂಗ್ ವಿತ್ ದಿಸ್ ಅಜೈಲ್ ಟೀಮ್ ಯೂಸರ್ಸ್ ಫಿಸಿಕಲ್ ಟೂಲ್ಸ್ ಯಾವ ಥರ ವೈಟ್ ಬೋರ್ಡ್ಸು, ಸ್ಟಿಕ್ಕಿ ನೋಟ್ಸು, ಇಂಡೆಕ್ಸ್ ಕಾರ್ಡ್ಸು, ಪೋಸ್ಟರ್ ಶೀಟ್ಸು, ಸೊ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಮತ್ತು ವರ್ಕಲ್ಲಿ ಏನಂತೀರ ಕೋಆರ್ಡಿನೇಟ್ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್, ಯೂಸಿಂಗ್ ದೀಸ್ ಟೂಲ್ಸ್ ಅಜೈಲ್ ಟೀಮ್ಸ್ ಅಚೀವ್ ಆಕ್ಟಿವ್ ಕಮ್ಯುನಿಕೇಶನ್ ಥ್ರೂ ಪೇರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡೈರೆಕ್ಟ್ ಡಿಸ್ಕಷನ್. ಸೊ ಈ ಒಂದು ಟೂಲ್ ಯೂಸ್ ಮಾಡೋದ್ರಿಂದ ಸೊ ಆಕ್ಟಿವ್ ಕಮ್ಯುನಿಕೇಶನ್ ಬರುತ್ತೆ ನಮ್ಮ ಒಂದು ಟೀಮಲ್ಲಿ. ಹೆಂಗೆ? ಥ್ರೂ ಪೇರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡೈರೆಕ್ಟ್ ಡಿಸ್ಕಷನ್. ಓಕೆ, ಫಾರ್ ಮ್ಯಾನೇಜಿಂಗ್ ಅ ಪ್ರಾಜೆಕ್ಟ್ ಅಜೈಲ್ ಟೂಲ್ಸ್ ಡು ನಾಟ್ ಫೋಕಸ್ ಆನ್ ದ ಗ್ಯಾಂಟ್ ಚಾರ್ಟ್. ಟ್ರೆಡಿಷನಲ್ ಪ್ರಾಜೆಕ್ಟರೆಲ್ಲ ಗ್ಯಾಂಟ್ ಚಾರ್ಟ್ ಯೂಸ್ ಮಾಡ್ತಿರೋ. ಗ್ಯಾಂಟ್ ಚಾರ್ಟ್ ಅಂದರೆ ನಮ್ಮ ಒಂದು ಪ್ಲ್ಯಾನ್ನ ಏನಂತೀರ ಡಿಸೈನ್ ಮಾಡೋದಕ್ಕೆ. ಬಟ್ ಇವಾಗ ದೇ ಯೂಸ್ ಅರ್ನ್ಡ್ ವ್ಯಾಲ್ಯೂ ಚಾರ್ಟ್ಸ್ ಇನ್ ಆರ್ಡರ್ ಟು ಡಿಸೈನ್ ಏನಂತೀರ ಪ್ಲ್ಯಾನ್ನ ಪ್ರಿಪೇರ್ ಮಾಡೋಕ್ಕೆ, ನಮ್ಮ ವಿಜುವಲೈಸ್ ಮಾಡೋದಕ್ಕೆ ಇವಾಗ ಅರ್ನ್ಡ್ ವ್ಯಾಲ್ಯೂ ಚಾರ್ಟ್ ಅಂತ ಯೂಸ್ ಮಾಡ್ತಾರೆ. ಓಕೆನಾ? ಅದನ್ನ ಬರಿಬೇಕು. ನೆಕ್ಸ್ಟ್, ಇನ್ ಅಡಿಷನ್ ಟೂಲ್ಸ್ ಆರ್ ಯೂಸ್ ಟು ಇಂಪ್ರೂವ್ ದ ವರ್ಕಿಂಗ್ ಎನ್ವಿರಾನ್ಮೆಂಟ್. ಸೊ ಈ ಟೂಲ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ನ ಇಂಪ್ರೂವ್ ಮಾಡೋದಕ್ಕೆ, ಸೊ ಆಮೇಲೆ ಟೀಮ್ ಕಲ್ಚರ್ನ ಇಂಪ್ರೂವ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಪ್ರೋಸೆಸ್ನ ಇಂಪ್ರೂವ್ ಮಾಡೋದಕ್ಕೆ. ಹೆಂಗೆ? ಬೈ ಪ್ರಾಕ್ಟೀಸಿಂಗ್ ಟೀಮ್ ಬಾಕ್ಸಿಂಗ್ ಆ್ಯಂಡ್ ಪೇರ್ ಪ್ರೋಗ್ರಾಮಿಂಗ್. ಓಕೆ, ಆಲ್ ಆಫ್ ದೀಸ್ ಕಾಲ್ಡ್ ಆಸ್ ಟೂಲ್ಸ್. ಏನಕ್ಕೆ ಅದನ್ನು ಟೂಲ್ಸ್ ಅಂತ ಕರೀತಾರೆ? ಬಿಕಾಸ್ they help the agile team members to work efficiently and help in producing high quality software. ಓಕೆ, ಲಾಸ್ಟ್ ಕ್ವೆಶನ್ ಏನಂದರೆ ರೈಟ್ ಅ ನೋಟ್ ಆನ್ ಅಜೈಲ್ ಮಾಡೆಲ್ಸ್. ಸೊ ಅಜೈಲ್ ಮಾಡೆಲ್ಸ್ ಯಾವ್ದಾವ್ದು ಬರುತ್ತೆ ಅಂದರೆ ಅದರ್ ಅಜೈಲ್ ಮಾಡೆಲ್ಸ್ ಅಂದರೆ ಇವಾಗ ನಾನು ಸೆಕೆಂಡ್ ಕ್ವೆಶನಲ್ಲಿ ASD ಎಕ್ಸ್ಪ್ಲೇನ್ ಮಾಡಿದೆ ಮತ್ತು ಸ್ಕ್ರಮ್ ಎಕ್ಸ್ಪ್ಲೇನ್ ಮಾಡಿದೆ. ಅದರದ್ದು ಎಕ್ಸ್ಪ್ಲನೇಷನ್ ಬರೀರಿ. ಮತ್ತು ಈ FDD ಅಂದರೆ ಫೀಚರ್ ಡ್ರೈವ್ ಡೆವಲಪ್ಮೆಂಟ್. ಇದ್ರಲ್ಲಿ ಏನಾಗುತ್ತೆ ಅಂದರೆ ಸೊ ಫಸ್ಟ್ ಈ ಸ್ಟೆಪ್ಪಲ್ಲಿ ಯಾವುದು ಡೆವಲಪ್ಮೆಂಟ್ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ ಅಂದರೆ ಇಲ್ಲಿ ನಾವು ಹೋಲ್ ಸಿಸ್ಟಮ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇಲ್ಲಿ ಹೈ ಲೆವೆಲ್ ಮಾಡೆಲ್ಸ್ ವಿಲ್ ಬಿ ಪ್ರಿಪೇರ್ಡ್ ಟು ಗೆಟ್ ಅ ಜನರಲ್ ಐಡಿಯಾ. ಓಕೆನಾ? ಆಮೇಲೆ ಡೀಟೇಲ್ ಡಿಸೈನ್ ಇಸ್ ನಾಟ್ ಡನ್ ಇನ್ ದ ಸ್ಟೆಪ್. ಅಂದರೆ ನಾವು ಏನು ಹೇಳಕ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಈ ಒಂದು ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಹೆಂಗೆ ಹೋಲ್ ಸಿಸ್ಟಮ್ ಕಾಣಿಸುತ್ತೆ ಮತ್ತು ಅದ್ರ ನೋಡಿಕೊಂಡು ನಾವು ಒಂದು ಹೈ ಲೆವೆಲ್ ಮಾಡೆಲ್ನ ಪ್ರಿಪೇರ್ ಮಾಡ್ತೀವಿ. ಸೊ ಪ್ರಿಪೇರ್ ಮಾಡಿದಾಗ ನಮಗೆ ಒಂದು ಜನರಲ್ ಆಗಿ ಐಡಿಯಾ ಬರುತ್ತೆ ನಮ್ಮ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗ್ತಿರುತ್ತೆ, ಯಾವ ರೀತಿ ಡಿಸೈನ್ ಇರುತ್ತೆ ಅಂತ. ಸೊ ಇಲ್ಲಿ ನಾವು ಡೀಟೇಲ್ ಡಿಸೈನ್ ಮಾಡಿಲ್ಲ ಅಂದರೂ ಕೂಡ ಮೇಲೆ ಒಂಥರ ಪ್ರೋಟೋಟೈಪ್ ಥರ. ಓಕೆನಾ? ಹಾಗೆ ಹೇಳ್ಬೋದು, ಹಾಗೆ ರಿಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಿಲ್ಡ್ ಅ ಫೀಚರ್ ಲಿಸ್ಟ್. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದ ಓವರ್ ಆಲ್ ಮಾಡೆಲ್, ಇಲ್ಲಿ ನಾವು ಮಾಡೆಲ್ ಕ್ರಿಯೇಟ್ ಮಾಡ್ತೀವಲ್ಲ ಆ ಒಂದು ಓವರ್ ಆಲ್ ಮಾಡೆಲ್ ಇಟ್ಕೊಂಡು ದ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು ಸ್ಮಾಲ್ ಫೀಚರ್ಸ್. ಸೊ ಆ ಮಾಡೆಲ್ನ ಇಟ್ಕೊಂಡು ನಾವು ಫೀಚರ್ಸ್ನೆಲ್ಲ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಈಚ್ ಫೀಚರ್ ರೆಪ್ರೆಸೆಂಟ್ ಅ ಸ್ಮಾಲ್ ಯೂಸರ್ಸ್ ರಿಕ್ವೈರ್ಮೆಂಟ್ ಫಂಕ್ಷನ್. ಒಂದೊಂದು ಫೀಚರು ಕೂಡ ಹೆಂಗೆ ನಾವು ಫೀಚರ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ? ಯೂಸರ್ಸ್ ಹೇಳ್ದಂಗೆ ತಾನೇ ಸೆಲೆಕ್ಟ್ ಮಾಡ್ತೀವಿ. ಸೊ ಆ ಥರ. ನೆಕ್ಸ್ಟ್, ದೀಸ್ ಫೀಚರ್ಸ್ ಆರ್ ಗ್ರೂಪ್ಡ್ ಇಂಟು ಫೀಚರ್ಸ್ ಸೆಟ್ ಆ್ಯಂಡ್ ಸಬ್ಜೆಕ್ಟ್ ಸೆಟ್. ಸೊ ಆಮೇಲೆ ಇದು ಸಬ್ಜೆಕ್ಟ್ ಸೆಟ್ಟು ಮತ್ತು ಫೀಚರ್ ಸೆಟ್ ಆಗಿ ಡಿವೈಡ್ ಮಾಡ್ತಾರೆ. ಓಕೆನಾ? ಹಿಂಗೆ ಬರೀರಿ, ಪರವಾಗಿಲ್ಲ. ನಾವು ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್, ಪ್ಲ್ಯಾನ್ ಬೈ ಫೀಚರಲ್ಲಿ ಏನು ಮಾಡ್ತಾರೆ? ಈ ಒಂದು ಸ್ಟೆಪ್ಪಲ್ಲಿ ವರ್ಕ್ನ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಯಾವ ರೀತಿ ನಾವು ಫೀಚರ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋ ಥರ ಇಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಇನ್ ಆರ್ಡರ್ ಆಫ್ ದ ಫೀಚರ್ ಇಸ್ ಡಿವೈಡೆಡ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಅಸೈನ್ ಟು ದ ಡೆವಲಪರ್ಸ್. ಇವಾಗ ಏನು ಹೇಳ್ಬೋದು ಅಂತ ಅಂದರೆ ಈ ಒಂದು ಸ್ಟೆಪ್ಪಲ್ಲಿ ಆ ಫೀಚರಿಗೆ ಯಾವ ರೀತಿ ನಾವು ಡೆವಲಪ್ ಮಾಡ್ಬೋದು ಅನ್ನೋ ಥರ ಪ್ಲ್ಯಾನ್ ಮಾಡಿ ಮತ್ತು ಆ ಒಂದು ಫೀಚರ್ನ ಇವಾಗ ಯಾರು ಡೆವಲಪ್ ಮಾಡ್ತಾರೆ? ಡೆವಲಪರ್ಸ್ ತಾನೇ ಡೆವಲಪ್ ಮಾಡೋದು. ಅವರಿಗೆ ಟಾಸ್ಕ್ನ ಅಸೈನ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್, ಡೆವಲಪ್ ಅ ಫೀಚರ್. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಫಾರ್ ಅ ಸೆಲೆಕ್ಟೆಡ್ ಫೀಚರ್ ಡೀಟೇಲ್ಡ್ ಡಿಸೈನ್ ಇಸ್ ಪ್ರಿಪೇರ್ಡ್. ಒಂದೊಂದು ಫೀಚರ್ಗೂ ಕೂಡ ನಾವು ಏನು ಮಾಡ್ತೀವಿ? ಡಿಸೈನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಡಿಸೈನ್ ಡಾಕ್ಯುಮೆಂಟ್ ಸಚ್ ಆಸ್ ಸೀಕ್ವೆನ್ಸ್ ಡಯಾಗ್ರಾಮ್ ಆರ್ ಕ್ರಿಯೇಟೆಡ್ ಟು ಶೋ ಹೌ ದ ಫೀಚರ್ ವಿಲ್ ವರ್ಕ್. ಇಲ್ಲಿ ನಾವು ಸೀಕ್ವೆನ್ಸ್ ಡಯಾಗ್ರಾಮ್ನ ಕ್ರಿಯೇಟ್ ಮಾಡ್ತೀವಿ, ಫೀಚರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಓಕೆನಾ? ಸೊ ಬಿಲ್ಡ್ ಬೈ ಫೀಚರ್. ಸೊ ಬಿಲ್ಡ್ ಬೈ ಫೀಚರ್ ಅಂದರೆ ಫೈನಲಿ ದ ಫೀಚರ್ಸ್ ಆರ್ ಲೋಡೆಡ್ ಆ್ಯಂಡ್ ಕೋಡೆಡ್ ಆ್ಯಂಡ್ ಟೆಸ್ಟೆಡ್. ಸೊ each completed feature gives the working function that provides value to the client and features that are added to the system on
ಒನ್ ಬೈ ಒನ್. ಸೊ ಇದ್ರಲ್ಲಿ ಏನು ಗೊತ್ತಾ, ಜನರಂಗೆ ಹೇಳ್ಬೇಕಂದ್ರೆ ಇದರಲ್ಲಿ ನಾವು ಕೋಡಿಂಗ್ ಮತ್ತೆ ಟೆಸ್ಟಿಂಗ್ ಎರಡೂ ಮಾಡ್ತೀವಿ. ಸೊ ಈ ಫೀಚರ್ ಅನ್ನೋದು ಈ ಕಡೆ ಕಸ್ಟಮರ್ಸ್ಗೂ ಏನಂತೀರ ಫುಲ್ಫಿಲ್ಮೆಂಟ್ ಮಾಡುತ್ತೆ, ಈ ಕಡೆ ಡೆವಲಪರ್ಸ್ಗೂ ಕೂಡ ಏನಾಗುತ್ತೆ, ಅವ್ರಿಗೂ ಕೂಡ ಸಮಾಧಾನ ಅನ್ನೋದಿರುತ್ತೆ. ಆಮೇಲೆ ನೆಕ್ಸ್ಟ್ ಈ ಕ್ರಿಸ್ಟಲ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಓಕೆನಾ? ಸೊ ನೋಡೋಣ. ಕ್ರಿಸ್ಟಲ್ is a group of agile software development methods created by ಅಲಿಸ್ಟರ್ ಕಾಕ್ಬರ್ನ್ ಆ್ಯಂಡ್ ಜಿಮ್ ಹೈಸ್ಮಿತ್ ಅವರಿಂದ ಈ ಒಂದು ಕಾನ್ಸೆಪ್ಟ್ ಬಂದಿರೋದು. ಸೊ ಇದ್ರದ್ದು ಮೇನ್ ಐಡಿಯಾ ಏನು ಅಂತ ಅಂದರೆ, ಕ್ರಿಸ್ಟಲ್ ಅಲೌಸ್ ದ ಟೀಮ್ ಟು ವರ್ಕ್ ಫ್ಲೆಕ್ಸಿಬಲಿ ಆ್ಯಂಡ್ ಈಸಿಲಿ ಡ್ಯೂರಿಂಗ್ ದ ಸೆಲ್ಫ್ ಡೆವಲಪ್ಮೆಂಟ್. ಇದ್ರದ್ದು ಮೇನ್ ಐಡಿಯಾ. ಅಕಾರ್ಡಿಂಗ್ ಟು ದ ಕಾಕ್ಬರ್ನ್, ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಈಸ್ ಅ ಟೀಮ್ ಆಕ್ಟಿವಿಟಿ, ಅದೊಂದು ಟೀಮ್ ಆಕ್ಟಿವಿಟಿ ಎಲ್ಲಿ ಪೀಪಲ್ಸ್ ಎಲ್ಲ ಅಂದರೆ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾರಲ್ವಾ. ಸೊ ವಿತ್ ಲಿಮಿಟೆಡ್ ಟೈಮ್ ಆ್ಯಂಡ್ ರಿಸೋರ್ಸಸ್. ಸೊ ಡೆವಲಪರ್ಸ್ ಎಲ್ಲ ಒಟ್ಟಿಗೆ ಏನಂತೀರ ವರ್ಕ್ ಮಾಡ್ತಾರೆ ಆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋದಕ್ಕೆ ಇನ್ನು ಲಿಮಿಟೆಡ್ ಟೈಮ್ ಆ್ಯಂಡ್ ರಿಸೋರ್ಸಸ್. ಸೊ ಇದ್ರದ್ದು ಮೇನ್ ಗೋಲ್ ಏನು ಅಂದರೆ ಟು ಡೆಲಿವರ್ ಅ ಯೂಸ್ಫುಲ್ ಆ್ಯಂಡ್ ವರ್ಕಿಂಗ್ ಸಾಫ್ಟ್ವೇರ್. ಓಕೆ, ಆ್ಯಂಡ್ ಅನದರ್ ಗೋಲ್, ಇವ್ರದ್ದು ಇನ್ನೊಂದು ಗೋಲ್ ಏನು ಅಂತ ಅಂದರೆ ಟು ಬಿ ರೆಡಿ ಫಾರ್ ದ ಫ್ಯೂಚರ್ ಚೇಂಜಸ್. ಸೊ ಈ ಫಸ್ಟ್ ಇದ್ರದ್ದು ಮೇನ್ ಗೋಲ್ ಏನಂದರೆ ಒಂದು ಒಳ್ಳೆ ವರ್ಕಿಂಗ್ ಸಾಫ್ಟ್ವೇರ್ನ ರಿಲೀಸ್ ಮಾಡಬೇಕು. ಇನ್ನೂ ಒಂದು ಗೋಲ್ ಏನು ಅಂತ ಅಂದರೆ ಏನಾದರೂ ಚೇಂಜಸ್ ಬಂದ್ರೂ ನಮ್ಮ ಒಂದು ಸಾಫ್ಟ್ವೇರ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಕ್ರಿಸ್ಟಲ್ ಡಸ್ ನಾಟ್ ಒನ್ ಫಿಕ್ಸ್ಡ್ ಪ್ರೊಸೆಸ್, ಅದಕ್ಕೆ ಒಂದೇ ಫಿಕ್ಸ್ಡ್ ಪ್ರೊಸೆಸ್ ಅನ್ನೋದಿಲ್ಲ. ಸೊ ಇನ್ಸ್ಟೆಡ್ ಇಟ್ ಪ್ರೊವೈಡ್ಸ್ ಡಿಫ್ರೆಂಟ್ ಅಸೈಲ್ ಮೆಥಡ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಬೇರೆ ಬೇರೆ ಪ್ರಾಜೆಕ್ಟ್ಗೆ ಬೇರೆ ಬೇರೆ ಅಸೈಲ್ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಸೊ ದ ಡೆವಲಪ್ಮೆಂಟ್ ಟೀಮ್ ಕ್ಯಾನ್ ಚೂಸ್ ದ ಕ್ರಿಸ್ಟಲ್ ಮೆಥಡ್ ದಟ್ ಬೆಸ್ಟ್ ಸೂಟ್ ಫಾರ್ ದೇರ್ ಪ್ರಾಜೆಕ್ಟ್ ಸೈಜ್, ಟೀಮ್ ಸ್ಟ್ರೆಂತ್ ಆ್ಯಂಡ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಇದೆಲ್ಲ ನೋಡಿಕೊಂಡು ನಾವು ಈ ಒಂದು ಕ್ರಿಸ್ಟಲ್ ಮಾಡೆಲ್ನ ಸೆಲೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮಾಡ್ಯೂಲ್ 3 ಗೈಸ್. ಸೊ ನಿಮ್ಗೇನಾದರೂ ಕನ್ಫ್ಯೂಷನ್ಸು ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಈ ಒಂದು PDF ನೋಟ್ಸ್ ಕೂಡ ನಿಮಗೆ ಶೇರ್ ಆಗುತ್ತೆ ನಮ್ಮ ಗ್ರೂಪಲ್ಲಿ. ಸೊ ಅಷ್ಟೇ ಗೈಸ್, ಮಾಡ್ಯೂಲ್ 3 ಇಸ್ ಕಂಪ್ಲೀಟೆಡ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಬಂದು ಮಾಡ್ಯೂಲ್ 4, ಸೊ ಅದು ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್.